Hello everybody, welcome to Samarth Bharat YouTube channel. ಹಾಗೂ ಇವತ್ತಿನ ಸೆಷನ್ ಅಲ್ಲಿ ಆರೋಗ್ಯ ಸಮಾಜಶಾಸ್ತ್ರ or sociology of health ಗೆ ಸಂಬಂಧಿಸಿದ ಯೂನಿಟ್ ನ ಬಗ್ಗೆ ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. There are beautiful two concepts that we are going to discuss today. That is sick role and experiencing sickness. ಅನಾರೋಗ್ಯದ ಸಂದರ್ಭದಲ್ಲಿ ರೋಗಿಯ ಪಾತ್ರ ಹಾಗೂ ಅನಾರೋಗ್ಯ ಪೀಡಿತನಾದಂಥ ಸಂದರ್ಭದಲ್ಲಿ ಅವನ ಕೆಲವು ಅನುಭವಗಳು. ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಯಾಕಂದರೆ ಪ್ರತಿಯೊಬ್ಬರು ನಾವು ಒಂದಲ್ಲ ಒಂದು ರೀತಿಯಲ್ಲಿ ಅನಾರೋಗ್ಯಕ್ಕೆ ಒಳಗಾಗ್ತೇವೆ, ಹೌದಾ ಅಲ್ವಾ? ಸೊ ಆ ಸಂದರ್ಭದಲ್ಲಿ ಒಂದು ಸೊಸೈಟಲ್ ಇಂಪ್ಲಿಕೇಶನ್ಸನ್ನು ನೋಡುವಾಗ ಅಥವಾ ಸೋಷಿಯಾಲಜಿ ಆ್ಯಂಗಲಲ್ಲಿ ನೋಡುವಾಗ ಇದು ತುಂಬಾ ಒಂಥರ ಇಂಟ್ರೆಸ್ಟಿಂಗ್ ಆಗಿ ನಮಗೆ ಕಂಡು ಬರ್ತದೆ. ಈಗ ಸಿಕ್ ರೋಲ್ ಅಂತ ಹೇಳುವಂಥ ಈ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದವರು ಅಮೆರಿಕದ ಖ್ಯಾತ ಸೋಷಿಯಾಲಜಿಸ್ಟ್ ಆದಂತಹ ಟಾಲ್ಕಾಟ್ ಪಾರ್ಸನ್ ಅವರು. ಸೊ ಅವರು ಸಿಕ್ ರೋಲ್ನ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾರೆ, ಅದರ ಪ್ರಮುಖ ಅಂಶಗಳನ್ನು ಡಿಸ್ಕಸ್ ಮಾಡ್ತಾರೆ. ರೋಗಿಯೊಬ್ಬ ಅನಾರೋಗ್ಯಕ್ಕೀಡಾದಂಥ ಸಂದರ್ಭದಲ್ಲಿ ಅವನ ಪಾತ್ರ ಹೇಗಿರ್ತದೆ, ದೇರ್ ವಿಲ್ ಬಿ ಶಿಫ್ಟ್ ಇನ್ ಹಿಸ್ ರೋಲ್ಸ್. ಹಾಗೆಯೇ ಎಕ್ಸ್ಪೀರಿಯನ್ಸಿಂಗ್ ಇಲ್ನೆಸ್ ಆಗುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ವ್ಯಕ್ತಿಗೆ ನಾನಾ ರೀತಿಯ ಅನುಭವ ಅಥವಾ ರೋಗಿಗೆ ನಾನಾ ರೀತಿಯ ಅನುಭವಗಳು ಉಂಟಾಗ್ತದೆ. ಸೊ ಪ್ರತಿಯೊಬ್ಬ ರೋಗಿಯ ಅನುಭವಗಳು ಭಿನ್ನ ಭಿನ್ನವಾಗಿರ್ತದೆ. ಕೆಲವು ಕಡೆ ಅವನ ಅನಾರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಅವನ ಕುಟುಂಬ ವರ್ಗದವರು ಅವನು ಕೂಡ ಒಳ್ಳೆ ರೀತಿಯಾಗಿ ಸ್ಪಂದಿಸ್ಬೋದು. ಅದಕ್ಕೆ ಕಾರಣಗಳು ನಾನಾ ರೀತಿಯಾಗಿರ್ತದೆ. ಆದರೆ ಕೆಲವು ಸನ್ನಿವೇಶಗಳಲ್ಲಿ ಅನಾರೋಗ್ಯಕ್ಕೀಡಾದಂಥ ಸಂದರ್ಭದಲ್ಲಿ ವ್ಯಕ್ತಿಯ ಕಡೆ ಗಮನ ಹರಿಸುವವರು ಯಾರೂ ಇಲ್ಲದಿರಲಿಕ್ಕಿಲ್ಲ. ಅದು ಮಾನಸಿಕ ಇರ್ಬೋದು, ದೈಹಿಕ ಇರ್ಬೋದು, ಹೀಗೆ. ಸೊ ಹಾಗಾಗಿ ಇದಕ್ಕೆ ಏನು ಕಾರಣಗಳು, ಹೇಗಿರ್ತದೆ ಅವನ ಒಂದು ಬಾಧ್ಯತೆಗಳು ಮತ್ತು ಆ ಪಾತ್ರದಲ್ಲಿರುವಂತಹ ಕೆಲವೆಲ್ಲ ಸಂಘರ್ಷಗಳು, ರೋಲ್ ಕಾನ್ಫ್ಲಿಕ್ಟ್ಸ್ಗಳು, ಪಾತ್ರಗಳಲ್ಲಿ ಕಂಡುಬರುವಂಥ ಕೆಲವೆಲ್ಲ ಬದಲಾವಣೆಗಳಿಂದ ಉಂಟಾಗುವಂಥ ಸಂಘರ್ಷಗಳು. ಸೊ ದೀಸ್ ಆರ್ ಆಲ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ದಟ್ ವಿ ಆಟ್ ಟು ಲರ್ನ್ ಇನ್ ಸೋಷಿಯಾಲಜಿ ಆಫ್ ಹೆಲ್ತ್. ಸೊ ಹಾಗಾಗಿ ಇಡೀ ವಿಡಿಯೋ, ಕಂಪ್ಲೀಟ್ ವಿಡಿಯೋವನ್ನು ಎಂಟೈರ್ ಆಗಿ ವಾಚ್ ಮಾಡಿ. ಇದು ಕೇವಲ ಪರೀಕ್ಷಾ ದೃಷ್ಟಿಕೋನದಿಂದ ನಮಗೆ ಉಪಯುಕ್ತ ಆಗುವಂಥದ್ದಲ್ಲ, ಬದಲಾಗಿ ನಿಜ ಜೀವನದಲ್ಲೂ ಕೂಡ ನಾವು ಎದುರಿಸುವಂಥ ಸಂದರ್ಭದಲ್ಲಿ ಇಂತಹ ಮೈನ್ಯೂಟ್ ಆಸ್ಪೆಕ್ಟ್ಸ್ಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಸರಿಯಾದ ರೀತಿಯಲ್ಲಿ ನಾವು ಸ್ಪಂದಿಸಿ ಸಿಸ್ಟಮನ್ನು ಸರಿದಾರಿಗೆ ತರಲಿಕ್ಕೆ ಇದು ನಮಗೆ ಸಹಾಯ ಆಗುತ್ತೆ. ಸೊ ಇಷ್ಟು ಹೇಳ್ತಾ ವಾಚ್ ದ ಎಂಟೈರ್ ವಿಡಿಯೋ ಆ್ಯಂಡ್ ಆಫ್ ಕೋರ್ಸ್ ಇಫ್ ಯು ಲೈಕ್ ದ ವಿಡಿಯೋ ಕೈಂಡ್ಲಿ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆಯೇ ಸೋಷಿಯಾಲಜಿ ಆಫ್ ಹೆಲ್ತ್ನ ಕಂಪ್ಲೀಟ್ ಆಗಿರುವಂತಹ ವಿಡಿಯೋ ಸೆಷನ್ಸ್ಗಳನ್ನು ನಾನು ಒಂದು ವಾರದೊಳಗೆ ಹಾಕ್ತೇನೆ. ಸೊ ಸೆಮಿಸ್ಟರ್ ಎಕ್ಸಾಮ್ಸನ್ನು ಬರೆಯುವಂಥ ನಮ್ಮ ವಿದ್ಯಾರ್ಥಿಗಳು ಯು ನೀ ನಾಟ್ ಪ್ಯಾನಿಕ್. ಪದೇ ಪದೇ ಹೇಳ್ತಾ ಇದ್ದೀರಾ ವಿಡಿಯೋಸ್ ಹಾಕಿ ಅಂತ. ಡೆಫಿನೆಟ್ಲಿ ಇಟ್ ಈಸ್ ಮೈ ಡ್ಯೂಟಿ, ಐ ವಿಲ್ ಡೂ ಇಟ್. ಹಾಗೂ ಎಕ್ಸಾಮ್ಸನ್ನು ಕೂಡ ಚೆನ್ನಾಗಿ ಬರೆಯಿರಿ. ಇಷ್ಟು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ. Hello students, welcome to this session on sociology of health. So already ಯೂನಿಟ್ 1 ಮತ್ತು ಯೂನಿಟ್ 2 ಅನ್ನು ನಾವು ಡಿಸ್ಕಸ್ ಮಾಡಿ ಆಗಿದೆ. ಇಟ್ ಇಸ್ ಆಲ್ರೆಡಿ ಅಪ್ಲೋಡೆಡ್ ಇನ್ ಆರ್ ಚಾನೆಲ್. ಈಗ ಬರುವಂಥದ್ದು ಯೂನಿಟ್ 3, ದಟ್ ಈಸ್ ಮಾಡೆಲ್ಸ್ ಆಫ್ ಹೆಲ್ತ್. ಸೊ ಮಾಡೆಲ್ಸ್ ಆಫ್ ಹೆಲ್ತ್ ಅಂತ ಹೇಳುವಂಥ ಈ ಯೂನಿಟ್ ಕೂಡ ಅಷ್ಟೇ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂಥ ಯೂನಿಟ್. ಇದರಲ್ಲಿ 3 ಪ್ರಮುಖ ಸಣ್ಣ ಸಣ್ಣ ಚಾಪ್ಟರ್ಗಳಿವೆ. ಅದರಲ್ಲಿ ನಾನು ಇವತ್ತಿನ ಸೆಷನ್ ಅಲ್ಲಿ ಸಿಕ್ ರೋಲ್ ಅಂಡ್ ಎಕ್ಸ್ಪೀರಿಯನ್ಸಿಂಗ್ ಇಲ್ನೆಸ್, ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಅನ್ನು ನಾನು ಕೂಡಲೇ ಅಂದ್ರೆ ಒಂದು 2-3 ಡೇಸ್ ಒಳಗೆ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಬಟ್ ಇನ್ ದಿಸ್ ಸೆಷನ್ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಸಿಕ್ ರೋಲ್ ಅಂಡ್ ಎಕ್ಸ್ಪೀರಿಯನ್ಸಿಂಗ್ ಇಲ್ನೆಸ್. ಅನಾರೋಗ್ಯದ ಸಂದರ್ಭದಲ್ಲಿ ರೋಗಿಯ ಪಾತ್ರ ಹಾಗೂ ಅನಾರೋಗ್ಯದ ಅನುಭವಿಸುವಿಕೆ ಇದೆಯಲ್ಲ, ಆ ಕುರಿತಂತೆ ನಾವು ಇವತ್ತು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಓಕೆ, ಈ ಕಾನ್ಸೆಪ್ಟ್ ಅನ್ನು ನಾನು ಫಸ್ಟ್ ಡಿಸ್ಕಸ್ ಮಾಡುವ ಮುಂಚೆ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ದಿಸ್ ವೆರಿ ಫೇಮಸ್ ಅಮೆರಿಕನ್ ಸೋಷಿಯಾಲಜಿಸ್ಟ್ ಕಾಲ್ಡ್ ಆಸ್ ಟಾಲ್ಕಾಟ್ ಪಾರ್ಸನ್. ಸೊ ಟಾಲ್ಕಾಟ್ ಪಾರ್ಸನ್ ಅವರ ಫಂಕ್ಷನಲಿಸ್ಟ್ ಥಿಯರಿ ಬಗ್ಗೆ ಹೆಚ್ಚಿನವರು ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಗಳಿಗೆಲ್ಲ ತುಂಬಾನೇ ಚಿರಪರಿಚಿತರವರು. ಸೊ ಟಾಲ್ಕಾಟ್ ಪಾರ್ಸನ್ ಅವರು ಏನ್ ಹೇಳ್ತಾರೆ, ಈ ಕಾನ್ಸೆಪ್ಟ್ ಸಿಕ್ ರೋಲ್ ಅಂತ ಹೇಳುವಂತ ಈ ಕಾನ್ಸೆಪ್ಟ್ ಅನ್ನು ತಾವು ಬರೆದಂತ ಸೋಷಿಯಲ್ ಸಿಸ್ಟಮ್ ಅಂತ ಹೇಳುವಂತ ಒಂದು ಕೃತಿಯಲ್ಲಿ 1951ರಲ್ಲಿ ಅವರು ಪರಿಚಯಿಸ್ತಾರೆ. ಹಾಗಿದ್ರೆ ಟಾಲ್ಕಾಟ್ ಪಾರ್ಸನ್ ಏನಿದು ಅನಾರೋಗ್ಯದ ಪಾತ್ರ ಅಂತ ಹೇಳುವಂತ ಈ ಕಾನ್ಸೆಪ್ಟ್ ಅನ್ನು ಹೇಳಿದ್ದಾರೆ. he did not disagree with the dominance of the medical model of health in determining illness, yet argued that being ill was not just a biological condition but also a social role. ಸೊ ಅವರು ಒಬ್ಬ ವ್ಯಕ್ತಿ ಅನಾರೋಗ್ಯಕ್ಕೀಡಾಗುವಂತ ಸಂದರ್ಭದಲ್ಲಿ ಅಲ್ಲಿ ಬಯೋಲಾಜಿಕಲ್ ಕಂಡೀಷನ್ ಅಲ್ಲಿರುವಂತ ಏರುಪೇರನ್ನು ಅವರು ಅಲ್ಲಗಳಿಲ್ಲ, ಬದಲಾಗಿ
ಅದರ ಜೊತೆಯಲ್ಲಿ ಒಂದು ಸಾಮಾಜಿಕ ಪಾತ್ರದಲ್ಲಿ ಏರುಪೇರು ಆಗುವಂತದನ್ನು ಕೂಡ ಕಾಣಬಹುದು ಅಂತ ಹೇಳಿ ಟಾಲ್ಕಾಟ್ ಪಾರ್ಸನ್ ಅವರು ಮೊದಲನೇದಾಗಿ ಅದನ್ನು ಎತ್ತಿ ಹೇಳಿದ್ದಾರೆ. ಹಾಗೆ ಅದನ್ನು ಸಿಕ್ ರೋಲ್ ಅಂತ ಹೇಳ್ತಾರೆ. ನೋಡಿ ಸ್ಟೂಡೆಂಟ್ಸ್, ನಮ್ಗೆಲ್ಲರಿಗೂ ಕೂಡ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಪಾತ್ರಗಳುಂಟು, ಹೌದಲ್ವಾ? ಸೊ ಇಲ್ಲಿ ಟಾಲ್ಕಾಟ್ ಪಾರ್ಸನ್ ಏನ್ ಹೇಳ್ತಾರೆ, he saw illness as a form of deviant behavior within society. The reason being that the people who are ill are unable to fulfill their normal social roles and are thus deviating away from the consensual norm. So ಒಂದು ರೀತಿ ಟಾಲ್ಕಾಟ್ ಪಾರ್ಸನ್ ಅವರು ಈ ಅನಾರೋಗ್ಯದ ಒಂದು ಅಂಶವನ್ನು ಒಂದು ಅಪವರ್ತಿ ಸ್ವಭಾವದ ರೀತಿಯಲ್ಲಿ ಅದನ್ನು ಬಣ್ಣಿಸಿದ್ದಾರೆ. ಅಪವರ್ತಿ ಸ್ವಭಾವ ಯಾಕೆ ಅಂತ ಹೇಳಿದ್ರೆ, ವ್ಯಕ್ತಿ ಅನಾರೋಗ್ಯಕ್ಕೀಡಾದಂತ ಸಂದರ್ಭದಲ್ಲಿ ತಾನು ಮಾಡುವಂತ ಒಂದು ರೀತಿಯ ಪಾತ್ರಗಳನ್ನು ನಿಭಾಯಿಸಲಿಕ್ಕೆ ಅಶಕ್ತನಾಗ್ತಾನೆ. ತಾನು ನಿಭಾಯಿಸುವಂತಹ ಪಾತ್ರದಲ್ಲಿ ಸಂಘರ್ಷಗಳನ್ನು ಕಾಣ್ತಾನೆ. ಸೊ ಹಾಗಾಗಿ ಎಲ್ಲೋ ಒಂದು ಇದು ತನ್ನ ಒಂದು ಡಿವಿಯೇಷನ್ಗೆ ಕಾರಣ ಆಗ್ತದೆ ಅಂತ ಹೇಳಿ ಟಾಲ್ಕಾಟ್ ಪಾರ್ಸನ್ ಅವರು ತಮ್ಮ ಥಿಯರಿಯಲ್ಲಿ, ಅಂದ್ರೆ ಸಿಕ್ ರೋಲ್ ಥಿಯರಿ ಅಂತ ಹೇಳುವಂತಹ ಸಿದ್ಧಾಂತದಲ್ಲಿ ಅವರು ಮಂಡಿಸಿದ್ದಾರೆ. ಓಕೆ, ಸೊ ಈ ಪೀಠಿಕೆಯನ್ನು ಕೊಟ್ಟು ನಾನು ಇವತ್ತಿನ ಈ ಸಿಕ್ ರೋಲ್ ಅಂತ ಹೇಳುವಂತಹ ಈ ಕಾನ್ಸೆಪ್ಟ್ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ. ಈಗ ವಾಟ್ ಇಸ್ sick role? In the sociology of health, the concept of sick role and experiencing illness are pivotal for understanding how individuals and societies navigate the complexities of health and illness. Talcott Parsons' notion of the sick role, alongside with the sociological examination of illness experiences, offer invaluable insights into the interactions between health, illness and society. ಸೊ ಅನಾರೋಗ್ಯದ ಪಾತ್ರ ಹಾಗೂ ಅನಾರೋಗ್ಯವನ್ನು ಅನುಭವಿಸುವಂತ ಎರಡು ಪರಿಕಲ್ಪನೆಗಳಿದೆಯಲ್ಲ, ಇದು ಒಟ್ಟಾರೆಯಾಗಿ ನಮ್ಮ ಇಡೀ ಸಮಾಜದಲ್ಲಿ ಯಾವ ರೀತಿಯಾಗಿ ಆರೋಗ್ಯ, ಅನಾರೋಗ್ಯ ಮತ್ತು ಸಮಾಜದ ಒಂದು ರೀತಿಯ ಅಂತಕ್ರಿಯೆಗಳ ಒಳನೋಟವನ್ನು ಈ ಸಿಕ್ ರೋಲ್ ಎಂಬುದು ತೋರಿಸ್ತದೆ ಅಂತ ಹೇಳಿಬಿಟ್ಟು ಟಾಲ್ಕಾಟ್ ಪಾರ್ಸನ್ ಅವರು ಹೇಳ್ತಾರೆ. ಈ ಪೀಠಿಕೆಯನ್ನು ಇಟ್ಕೊಂಡು ಲೆಟ್ us try to understand the definition of sick role. The sick role is a concept that is introduced by Talcott Parson in 1951, where it describes the social expectations placed on the individuals when they are recognized as being ill, and it outlines the rights and responsibilities associated with being sick in a way that maintains social order. ಸೊ ಅನಾರೋಗ್ಯದ ಪಾತ್ರ ಅಂತ ಹೇಳುವಂತದನ್ನು 1951 ತಮ್ಮ ಸೋಷಿಯಲ್ ಸಿಸ್ಟಮ್ ಅಂತ ಹೇಳುವಂತಹ ಒಂದು ಪುಸ್ತಕದಲ್ಲಿ ಟಾಲ್ಕಾಟ್ ಪಾರ್ಸನ್ ಅವರು ಈ ಪರಿಕಲ್ಪನೆಯನ್ನು ಪರಿಚಯಿಸ್ತಾರೆ. ಹಾಗೂ ಅಲ್ಲಿ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವ್ಯಕ್ತಿಗಳು ಅನಾರೋಗ್ಯದಿಂದ ಗುರುತಿಸಲ್ಪಟ್ಟಾಗ ಅವರ ಮೇಲೆ ಇರಿಸಲಾದ ಸಾಮಾಜಿಕ ನಿರೀಕ್ಷೆಗಳನ್ನು ಇದು ವಿವರಿಸುತ್ತದೆ. ಹಾಗೂ ಇದು ಸಾಮಾಜಿಕ ಕ್ರಮವನ್ನು ನಿರ್ವಹಿಸುವ ರೀತಿಯಲ್ಲಿ ಅನಾರೋಗ್ಯಕ್ಕೆ ಸಂಬಂಧಿಸಿದ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಕೂಡ ಇದು ವಿವರಿಸುತ್ತದೆ. ಸೊ ಒಬ್ಬ ವ್ಯಕ್ತಿ ಅನಾರೋಗ್ಯಕ್ಕೀಡಾದಂತಹ ಸಂದರ್ಭದಲ್ಲಿ ಅವನ ಪಾತ್ರದಲ್ಲಿ, ಅವನ ರೋಲ್ ಅಲ್ಲಿ ಒಂದು ಶಿಫ್ಟ್ ಉಂಟಾಗ್ತದೆ, ಹೌದಲ್ವಾ? ಯಾಕಂದ್ರೆ ಇದು ನಮ್ಗೆಲ್ಲರಿಗೂ ಕೂಡ ಅನುಭವಕ್ಕೆ ಬಂದಿದೆ. ನಾವು ಮಾಡುವಂತ ಪಾತ್ರದಲ್ಲಿ ಒಂದು ಅಡೆತಡೆ ಉಂಟಾಗ್ತದೆ, ಅಥವಾ ಒಂದು ಶಿಫ್ಟ್ ಉಂಟಾಗ್ತದೆ, ಅಥವಾ ಒಂದು ರೀತಿ ಸಂಘರ್ಷ ಉಂಟಾಗ್ತದೆ. ಸೊ ಆ ಸಂದರ್ಭದಲ್ಲಿ ಯಾವಾಗ ನಾವು ಅನಾರೋಗ್ಯಕ್ಕೀಡಂತ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಗಳು, ನಮ್ಮ ಹಕ್ಕುಗಳು, ಬಾಧ್ಯತೆಗಳು ಏನೇನಿದೆ ಅಂತ ಹೇಳುವುದನ್ನು ಟಾಲ್ಕಾಟ್ ಪಾರ್ಸನ್ ಅವರು ಹೇಳ್ತಾರೆ. ಹಾಗೂ theoretical basis, ಈ Parsons functionalist perspective emphasizes that social system requires order and stability, which includes how societies manage illness. ಸೊ ಅನಾರೋಗ್ಯಕ್ಕೀಡಾದಂತ ಸಂದರ್ಭದಲ್ಲಿ ಹೇಗೆ ಸಮಾಜಗಳು ಅನಾರೋಗ್ಯವನ್ನು ನಿರ್ವಹಿಸುತ್ತದೆ ಅಂತ ಹೇಳುವುದನ್ನು ಕೂಡ ಇದು ವಿವರಿಸುತ್ತದೆ. ಸೊ ಇದನ್ನು ನಾವು ಮುಂದೆ ಅನಾರೋಗ್ಯದ ಪಾತ್ರದ ಕೆಲವು ಅಂಶಗಳನ್ನು ನಾವು ಡಿಸ್ಕಸ್ ಮಾಡೋಣ. ಲೆಟ್ us discuss the components of the sick role. ಮೊದಲನೇದಾಗಿ ಅನಾರೋಗ್ಯಕ್ಕೀಡಾದಂತ ಸಂದರ್ಭದಲ್ಲಿ ವ್ಯಕ್ತಿಯ ಕೆಲವೆಲ್ಲ ಹಕ್ಕುಗಳು. ಸಾಮಾಜಿಕ ಪಾತ್ರಗಳಿಂದ ವಿನಾಯಿತಿ. ಸೊ ದೇರ್ ಇಸ್ ಎಕ್ಸೆಂಪ್ಷನ್ ಫ್ರಮ್ ನಾರ್ಮಲ್ ಸೋಷಿಯಲ್ ರೂಲ್ಸ್. ವೆನ್ an individual is ill, they are excused from their usual duties and responsibilities. For example, a sick student may be excused from attending school or completing their assignments. ಹೌದಲ್ವಾ? ಸೊ ಸಾಮಾಜಿಕ ಪಾತ್ರಗಳಿಂದ ನಮಗೆ ಅನಾರೋಗ್ಯಕ್ಕೀಡಾದಂತ ಸಂದರ್ಭದಲ್ಲಿ ಒಂದು ವಿನಾಯಿತಿ ಇರ್ತದೆ. ನಮ್ಮ ಸಾಮಾನ್ಯ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳಿಂದ ನಮಗೆ ವಿನಾಯಿತಿಯನ್ನು ಕೊಡಲಾಗ್ತದೆ, ಹೌದಲ್ವಾ? ಅದು ಯಾವುದೇ ಇರಬಹುದು, ಒಂದು ಸ್ಟೂಡೆಂಟ್ ಇರಬಹುದು, ಒಂದು ಹೌಸ್ ವೈಫ್ ಇರಬಹುದು, ಅಥವಾ ಒಂದು ಉದ್ಯೋಗಿ ಇರಬಹುದು. ಸೊ ಈ ರೀತಿಯ ಎಕ್ಸೆಂಪ್ಷನ್ ತೆಗೆದುಕೊಳ್ಳುವಂತಹ ಒಂದು ಹಕ್ಕಿರುವಂತದ್ದು. ಅಂಡ್ ಲ್ಯಾಕ್ ಆಫ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಕಂಡೀಷನ್. Society does not hold the individual responsible for their illness, and this assumes that the illness is not the person's fault and beyond his control.
ಯಾರು ಕೂಡ ಸಮಾಜದಲ್ಲಿ ಅಥವಾ ವ್ಯಕ್ತಿಗತ ಬೇಕಂತ ನಾವು ಅನಾರೋಗ್ಯಕ್ಕೀಡಾಗಬೇಕು ಅಂತ ಹೇಳಿ ಯಾರು ಕೂಡ ಆ ವ್ಯವಸ್ಥೆ ಅಥವಾ ಅವಸ್ಥೆಯನ್ನು ತಕೊಳ್ಳೋದಿಲ್ಲ, ಹೌದಾ ಅಲ್ವಾ? ಕೆಲವೊಮ್ಮೆ ಅದು ನಮ್ಮ ಕೈ ಮೀರಿದಂತ ಪ್ರಯತ್ನದಲ್ಲೂ ಕೂಡ ಈ ರೀತಿ ವ್ಯಕ್ತಿಗಳು ಕೆಲವು ಸಲ ಏನೂ ದುಶ್ಚಟಗಳಿಲ್ಲದಂತ ವ್ಯಕ್ತಿಗಳು ತೀವ್ರ ಅನಾರೋಗ್ಯಕ್ಕೀಡಾಗುವುದನ್ನು ನಾವು ಕಾಣಬಹುದು, ಹೌದಾ ಅಲ್ವಾ? ಸೊ ಈ ರೀತಿಯ ಯು ಕೆನಾಟ್ ಬ್ಲೇಮ್ ದ ಇಂಡಿವಿಜುವಲ್ ಫಾರ್ ಹಿಸ್ ಕಂಡೀಷನ್. ಸೊ ಇದು ರೈಟ್ಸ್ ಅಲ್ಲಿ ಬರುವಂತದ್ದು. ಒಂದು ಸಾಮಾಜಿಕ ಪಾತ್ರಗಳಿಂದ ವಿನಾಯಿತಿ ಹಾಗೂ ಆ ಸ್ಥಿತಿಗೆ ಅವನು ಜವಾಬ್ದಾರನಲ್ಲ, ಆ ಸ್ಥಿತಿಗೆ ಅವನು ಜವಾಬ್ದಾರನಲ್ಲ. ಸೊ ಇದನ್ನು ಆ ರೀತಿಯಾಗಿ ಜವಾಬ್ದಾರಿಯ ಕೊರತೆ ಅಂತ ಹೇಳಿದ್ರೆ ಅವನನ್ನು ಹೊಣೆಗಾರನನ್ನಾಗಿ ಮಾಡುವುದು ಸರಿಯಲ್ಲ. ಎರಡನೇದು ಆಬ್ಲಿಗೇಷನ್, ಕೆಲವೆಲ್ಲ ಕಟ್ಟುಪಾಡುಗಳು. ವೆನ್ ಅ ಪರ್ಸನ್ ಇಸ್ ಸಿಕ್, duty to try to get well. So the sick person has got a social obligation to seek recovery, and they are expected to want to get well and to engage in behaviors that facilitate this, such as resting and following medical advice. ಸೊ ಗುಣಮುಖರಾಗಿಸಲು ಪ್ರಯತ್ನಿಸುವಂತ ಒಂದು ಕರ್ತವ್ಯ, ಅದು ಆ ವ್ಯಕ್ತಿಯಲ್ಲಿ ಇರಬೇಕಾದಂತಹ ಅವನ ಮೊದಲ ಆಬ್ಲಿಗೇಷನ್, ಹೌದಾ ಅಲ್ವಾ? ಚೇತರಿಕೆ ಪಡೆಯಲಿಕ್ಕೆ, ಸಾಮಾಜಿಕ ಬಾಧ್ಯತೆಗಳನ್ನು ಮತ್ತೆ ನಿಭಾಯಿಸಲಿಕ್ಕೆ ಅವನು ಗುಣಮುಖರಾಗಬೇಕು. ಸೊ ಗುಣಮುಖರಾಗಬೇಕು ಅಂತ ಹೇಳಿದ್ರೆ ವಿಶ್ರಾಂತಿ ಪಡ್ಕೊಳ್ಳೋದು, ವೈದ್ಯಕೀಯ ಸಲಹೆಯನ್ನು ಅನುಸರಿಸುವಂತಹ ಒಂದು ನಡವಳಿಕೆಯನ್ನು ತನ್ನ ಒಂದು ರೀತಿಯ ದಿನಚರಿಯಲ್ಲಿ ಹಾಗೂ ತನ್ನ ಒಂದು ವೈದ್ಯಕೀಯ ಶುಶ್ರೂಷೆಯಲ್ಲಿ ಅವನು ತೊಡಗಿಸಿಕೊಳ್ಬೇಕಾಗುತ್ತೆ. ಕೋಆಪರೇಷನ್ ವಿತ್ ದ ಮೆಡಿಕಲ್ ಪ್ರೊಫೆಷನಲ್ಸ್. The individuals must seek competent medical help and comply with the prescribed treatment, and this cooperation is necessary for the healthcare system to function effectively. ಸೊ ವೈದ್ಯಕೀಯ ವೃತ್ತಿಪರರ ಸಹಕಾರ ಬೇಕೇ ಬೇಕಾಗುತ್ತೆ ನಾವು ಅನಾರೋಗ್ಯಕ್ಕೀಡಾದಂತ ಸಂದರ್ಭದಲ್ಲಿ, ಹೌದಾ ಅಲ್ವಾ? ಅಲ್ಲಿ ಹೋದ ನಂತರ ನಾವು ಯಾವುದೇ ಕಾರಣಕ್ಕೂ ನಾವು ಇಂಟರ್ಫಿಯರೆನ್ಸ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಸ್ಪಿಟಲೈಸ್ ಆದಂತ ಸಂದರ್ಭದಲ್ಲಿ ಅಥವಾ ವ್ಯಕ್ತಿಗಳಿಗೆ ಅಥವಾ ಡಾಕ್ಟರ್ಸ್ಗಳು ಟ್ರೀಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ, ಅದು ಮಾನಸಿಕ ಆರೋಗ್ಯ ಇರ್ಬೋದು ಅಥವಾ ಇನ್ನು ಏನಾದ್ರು ಕ್ರಾನಿಕ್ ಡಿಸೀಸಸ್ ಅಥವಾ ನಾರ್ಮಲ್ ಆಗಿ ಯಾವುದೇ ಡಿಸೀಸಸ್ ಇರ್ಬೋದು, ನಮಗೆ ವೃತ್ತಿಪರ ವೈದ್ಯಕೀಯ ಸಹಕಾರ ಅಲ್ಲಿ ಬೇಕೇ ಬೇಕಾಗುತ್ತೆ. ಸೊ ಇದು ಕೂಡ ಒಂದು ಆಬ್ಲಿಗೇಷನ್, ಅಂದ್ರೆ ನಾವು ಗುಣಮುಖರಾಗುವುದು ನಮ್ಮ ಅದು ಕರ್ತವ್ಯ. ಹಾಗೂ ಆ ಸಂದರ್ಭದಲ್ಲಿ ವೈದ್ಯಕೀಯ ಪ್ರೊಫೆಷನಲ್ಸ್ ಅಥವಾ ಮೆಡಿಕಲ್ ಪ್ರೊಫೆಷನಲ್ಸ್ ಅಥವಾ ಡಾಕ್ಟರ್ಸ್ ಗಳ ಕೋಆಪರೇಷನ್ ಮತ್ತು ಸಹಾಯ ಪಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಮೂರನೇದು, ಈ ಟಾಲ್ಕಾಟ್ ಪಾರ್ಸನ್ ಅವರ ಸಿಕ್ ರೋಲ್ ನ ಕಾನ್ಸೆಪ್ಟ್ ಗೆ ಕೆಲವೆಲ್ಲ ತುಂಬಾನೇ ಕ್ರಿಟಿಸಿಸಮ್ ಅಥವಾ ಟೀಕೆ ಮತ್ತು ಕೆಲವೆಲ್ಲ ಲಿಮಿಟೇಷನ್ಸ್ ಗಳಿವೆ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಈಗ ಟಾಲ್ಕಾಟ್ ಪಾರ್ಸನ್ ಹೇಳುವಂತ ಈ ಸಿಕ್ ರೋಲ್ ನ ಪಾತ್ರದಲ್ಲಿ ಆಗುವಂತ ಡಿವಿಯೇಷನ್ ಇವೆಲ್ಲ ಶಾರ್ಟ್ ಟರ್ಮ್ ಇಲ್ನೆಸ್ ಗೆ ರಿಲೇಟೆಡ್ ಆಗಿರುವಂತದ್ದು, ಹೌದಾ ಅಲ್ವಾ? ಈಗ ಜ್ವರ ಅಥವಾ ಇನ್ನೇನಾದ್ರೂ ಸಣ್ಣ ಪುಟ್ಟ ಹಾಸ್ಪಿಟಲೈಸೇಷನ್ಸ್ ಇತ್ಯಾದಿ. ಬಟ್ ಕೆಲವೆಲ್ಲ ಕ್ರಾನಿಕ್ ಇಲ್ನೆಸಸ್ ಗಳಿರ್ತದೆ, ದೀರ್ಘಕಾಲದ ಕಾಯಿಲೆಗಳಿರ್ತದೆ. ಕೆಲವು ಸಲ ಹುಟ್ಟಿನಿಂದಲೇ ಕೆಲವು ಸಲ ಅನಾರೋಗ್ಯಕ್ಕೀಡಾಗುವಂತ ಸಂದರ್ಭಗಳಿರ್ತದೆ, ಹೌದಾ ಅಲ್ವಾ? ಗುಣಮುಖರಾಗದಂತ ಪರಿಸ್ಥಿತಿಗಳಿರ್ತದೆ. ಸೊ ಈ ಸಂದರ್ಭದಕ್ಕೆ ಈ ಸಿಕ್ ರೋಲ್ ಹೇಗೆ ಅನ್ವಯ ಆಗುತ್ತೆ ಅದು ಒಂದಿದೆ. ಹಾಗೆಯೇ ಕಲ್ಚರಲ್ ವೇರಿಯಬಿಲಿಟಿ. So different cultures have varying expectations and norms regarding illness, which the original concept of recall does not adequately address. So ಕೆಲವು ಸಲ ಸಾಂಸ್ಕೃತಿಕ ವೈವಿಧ್ಯತೆಗಳು ಬೇರೆ ಬೇರೆ ಸಂಸ್ಕೃತಿಯ ಬೇರೆ ಬೇರೆ ರೀತಿಯ ಒಂದು ನಿರೀಕ್ಷೆಗಳಿರ್ತದೆ, ಕೆಲವೆಲ್ಲ ರೂಢಿಗಳಿರ್ತದೆ. ಅವರಲ್ಲಿರುವಂತಹ ರೂಢಿ ನಮ್ಮ ಸಾಮಾನ್ಯ ಒಂದು ಪ್ಯಾರಲೈನ್ಸ್ ಅಲ್ಲಿ ಅದು ಅನಾರೋಗ್ಯ ಅಂತ ನಾವು ಹೇಳ್ತೇವೆ. ಸೊ ಹಾಗಿರುವಾಗ ಈ ಅನಾರೋಗ್ಯದ ಪಾತ್ರಕ್ಕೆ ಸಂಬಂಧಿಸಿದ ಈ ಸಿಕ್ ರೋಲ್ ನ ಪರಿಕಲ್ಪನೆ ಯೂನಿಫಾರ್ಮ್ ಆಗಿ ಅದು ಅಪ್ಲೈ ಆಗುವುದಿಲ್ಲ ಅಂತ ಹೇಳುವಂಥದ್ದು. ಹಾಗೆ ರೋಲ್ ಆಫ್ ಏಜೆನ್ಸಿ. Critics also argue that the sick role overly emphasizes compliance with the medical authority, potentially neglecting the patient's autonomy and individual strategies for managing illness. ಸೊ ಒಂದು ಕಡೆ ಅದನ್ನು ಕೂಡ ಹೇಳ್ತಾರೆ, ಹುಷಾರಿಲ್ಲದಿದ್ರೆ ಪರಿಪೂರ್ಣವಾಗಿ ನಾವು ಮೆಡಿಕಲ್ ಫ್ರೆಟರ್ನಿಟಿ ಅಥವಾ ಮೆಡಿಕಲ್ ಅಥಾರಿಟಿ ಅಥವಾ ಡಾಕ್ಟರ್ಸ್ ಗಳ ಮೇಲೆ ಡಿಪೆಂಡೆನ್ಸ್ ಆಗಬೇಕಾಗಿಲ್ಲ. ಕೆಲವೆಲ್ಲ ನಮ್ಮ ಸ್ವಂತ ಪ್ರಯತ್ನದಿಂದಲೂ ಗುಣಮುಖರಾಗುವಂತಹ ಒಂದು ಸಾಧ್ಯತೆ ಇರ್ತದೆ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಈ ರೀತಿಯ ಕ್ರಿಟಿಸಿಸಮ್ಸ್ ಮತ್ತು ಲಿಮಿಟೇಷನ್ಸ್ ಗಳು ಟಾಲ್ಕಾಟ್ ಪಾರ್ಸನ್ ಅವರು ಈ ಸಿಕ್ ರೋಲ್ ಗೆ ರಿಲೇಟೆಡ್ ಆಗಿರುವಂತಹ ಕಾನ್ಸೆಪ್ಟ್ ನ ಮೇಲೆ ಇರುವಂತದ್ದು. ಇದು ಜಸ್ಟ್ ನಿಮ್ಮ ಮಾಹಿತಿಗೋಸ್ಕರ. ನೆಕ್ಸ್ಟ್, ಸಮಕಾಲೀನ ಪ್ರಸ್ತುತತೆ ಎಷ್ಟಿದೆ ಈ ಸಿಕ್ ರೋಲ್ ಗೆ ರಿಲೇಟೆಡ್ ಆಗಿರುವಂತದ್ದು. So the sick role concept helps us to understand the patient behavior and expectations in healthcare settings, and it also informs policy making such as the design of sick leave policies and disability benefits. ಏನೇ ಆಗಲಿ,
ಇವತ್ತಿನ ಸಮಕಾಲೀನ ಒಂದು ಪ್ರಸ್ತುತತೆ ಈ ಸಿಕ್ ರೋಲ್ ನ ಬಗ್ಗೆ ನಮಗೆ ಬೇಕೇ ಬೇಕಾಗುತ್ತೆ, ಅಥವಾ ಈ ಸಿಕ್ ರೋಲ್ ಅನಾರೋಗ್ಯಕ್ಕೀಡಾದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯ ಪಾತ್ರ ಅದನ್ನು ಅರ್ಥೈಸಿಕೊಳ್ಳುವುದು ತುಂಬಾನೇ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಇದು ಅನಾರೋಗ್ಯಕ್ಕೆ ಸಂಬಂಧಿಸಿದ ರಜೆ ಇರ್ಬೋದು, ನೀತಿಗಳ ವಿನ್ಯಾಸ ಇರ್ಬೋದು, ಅಂಗವೈಕಲ್ಯಕ್ಕೆ ಸಂಬಂಧಿಸಿದ ಯೋಜನೆಗಳು, ಪ್ರಯೋಜನಗಳು, ಇಂತಹ ನೀತಿಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಇದು ತುಂಬಾನೇ ಸಹಾಯ ಆಗಿರುವಂತದ್ದು. ಸೊ ದಿಸ್ ಇಸ್ ಅಬೌಟ್ ಕಂಟೆಂಪರರಿ ರೆಲೆವೆನ್ಸ್ ರಿಲೇಟೆಡ್ ಟು ಸಿಕ್ ರೋಲ್. ಇದನ್ನು ಅರ್ಥೈಸಿಕೊಳ್ಳುವುದು ಕೂಡ ಸಮಾಜದಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಈಗ ಎರಡನೇ ಕಾನ್ಸೆಪ್ಟ್ ಬರುವಂತದ್ದು ಎಕ್ಸ್ಪೀರಿಯನ್ಸಿಂಗ್ ಇಲ್ನೆಸ್, ಅನಾರೋಗ್ಯವನ್ನು ಅನುಭವಿಸುವಂತ ಸಂದರ್ಭದಲ್ಲಿ. ಸೊ ಇದನ್ನೆಲ್ಲ ನಾವೆಲ್ಲರೂ ಕೂಡ ಅನುಭವಿಸಿರ್ತೇವೆ, ಹೌದಾ ಅಲ್ವಾ, ಒಂದಲ್ಲ ಒಂದು ಸಮಯದಲ್ಲಿ. ಸೊ ಎಕ್ಸ್ಪೀರಿಯನ್ಸಿಂಗ್ ಇಲ್ನೆಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಸೋಶಿಯಾಲಜಿ ಆಫ್ ಹೆಲ್ತ್ refers to the multifaceted ways the individuals perceive, interpret and respond to their health conditions within their social cultural environment, and it encompasses the subjective personal experience of symptoms and illness as well as the social interactions and cultural meanings associated with being sick. ಸೊ ಆರೋಗ್ಯ ಸಮಾಜಶಾಸ್ತ್ರದಲ್ಲಿ ಈ ಅನಾರೋಗ್ಯವನ್ನು ಅನುಭವಿಸುವಂತ ಈ ಪರಿಕಲ್ಪನೆ ಇದೆಯಲ್ಲ, ಇದು ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಕಾನ್ಸೆಪ್ಟ್. ಸೊ ಇದರ ಪ್ರಕಾರ ವ್ಯಕ್ತಿಗಳು ತಮ್ಮ ಅನಾರೋಗ್ಯವನ್ನು ಯಾವ ರೀತಿ ಗ್ರಹಿಸ್ತಾರೆ, ಯಾವ ರೀತಿ ಅರ್ಥೈಸ್ತಾರೆ, ಹಾಗೂ ಇದಕ್ಕೆ ಅವರಿರುವಂತಹ ಸಾಮಾಜಿಕ ಸಾಂಸ್ಕೃತಿಕ ಪರಿಸರ ಹೇಗೆ ಅನುವು ಮಾಡಿಕೊಡ್ತದೆ, ಹಾಗೂ ಅನಾರೋಗ್ಯಕ್ಕೆ ಸಂಬಂಧಿಸಿದ ವ್ಯಕ್ತಿನಿಷ್ಠ ವೈಯಕ್ತಿಕ ಅನುಭವವನ್ನು ಸಹ ಇದು ಒಳಗೊಳ್ಳುತ್ತದೆ. ಜೊತೆಗೆ ಸಾಮಾಜಿಕ ಸಂವಹನಗಳು ಮತ್ತು ಅನಾರೋಗ್ಯಕ್ಕೆ ಸಂಬಂಧಿಸಿದ ಸಾಂಸ್ಕೃತಿಕ ಅರ್ಥಗಳನ್ನು ಕೂಡ ಇದು ಒಳಗೊಂಡಿರ್ತದೆ. ಸೊ ಈ ಅನಾರೋಗ್ಯವನ್ನು ಅನುಭವಿಸುವ ಬಗ್ಗೆ ಇರುವಂತಹ ಕೆಲವು ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ. ಸೊ ಒಂದೊಂದನ್ನು ನಾವು ಉದಾಹರಣೆ ಸಮೇತ ಅರ್ಥ ಮಾಡ್ಕೊಳ್ಳುವ, ಆಗ ನಿಮಗೆ ಇದು ಸರಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್. ಈ ಅನಾರೋಗ್ಯಕ್ಕೆ ಸಂಬಂಧಿಸಿದ ಅನುಭವ ಇದೆಯಲ್ಲ, ಇದೊಂದು ವಸ್ತುನಿಷ್ಠ ಅನುಭವ. ಇಟ್ ಈಸ್ ಬೇಸಿಕಲಿ ಅ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್. Illness is not just a biological phenomenon but also a personal experience that affects an individual's emotions, thoughts and daily life. ಇದೊಂದು ಕೇವಲ ಜೈವಿಕ ವಿದ್ಯಮಾನವಲ್ಲ, ಬದಲಾಗಿ ವೈಯಕ್ತಿಕ ಭಾವನೆ, ಆಲೋಚನೆ, ದೈನಂದಿನ ಜೀವನದ ಮೇಲೆ ಪ್ರಭಾವ ಬೀರುವಂತಹ ಒಂದು ವೈಯಕ್ತಿಕ ಅನುಭವವಾಗಿದೆ. So people's perception of their illness can vary widely based on their previous health experiences, personal beliefs and mental state. So ಹಾಗಾಗಿ ಅನಾರೋಗ್ಯವನ್ನು ಅನುಭವಿಸುವಂತ ಆ ಒಂದು ಪರಿಕಲ್ಪನೆಯ ಹಿಂದಿನ ಅನುಭವ ಇದೆಯಲ್ಲ, ಅದು ಅವರ ವೈಯಕ್ತಿಕ ನಂಬಿಕೆಗಳು, ಮಾನಸಿಕ ಸ್ಥಿತಿಗತಿಗಳು, ಇದರಿಂದಾಗಿ ಅದು ಒಬ್ಬರಿಂದ ಒಬ್ಬರಿಗೆ ಅದು ಬದಲಾಗ್ತದೆ. ಸೊ ಹಾಗಾಗಿ ನಾವು ಇದೊಂದು ವಸ್ತುನಿಷ್ಠ ಅನುಭವ ಅಲ್ಲ, ಬದಲಾಗಿ ಇದು ವಸ್ತುನಿಷ್ಠ ಆಗಬಾರ್ದು ಸ್ಟೂಡೆಂಟ್ಸ್, ಇದು ವ್ಯಕ್ತಿನಿಷ್ಠ ಅನುಭವ ಅಂತ ಹೇಳ್ಬೇಕಾಯ್ತಾ. ವಸ್ತುನಿಷ್ಠ ಅಂತ ಹೇಳಿದ್ರೆ ಅದು ಆಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೇವೆ, ಇದು ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್. ಪ್ಲೀಸ್ ಇಲ್ಲಿ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ, ಅದು ವಸ್ತುನಿಷ್ಠ ಅನುಭವ ಅಲ್ಲ, ಬದಲಾಗಿ ವ್ಯಕ್ತಿನಿಷ್ಠ ಅನುಭವ. ಇಟ್ ಇಸ್ ಅ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್. ಸೊ ಒಬ್ಬನಿಗೆ ಜ್ವರ ಅಂತ ಹೇಳಿದ್ರೆ ಅವನು 10 ದಿವಸ ಹೇಳಲಿಕ್ಕಿಲ್ಲ, ಆದ್ರೆ ಇನ್ನು ಕೆಲವರಿಗೆ ಜ್ವರ ಅಂತ ಹೇಳಿದ್ರೆ ಅವನು ಮಾಮೂಲಾಗಿ ಒಂದ್ ದಿವಸ ರಜೆ ಡೋಲೋ ತೆಗೆದುಕೊಂಡು ಆರಾಮದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅರ್ಥ ಆಯ್ತಲ್ಲ? ಹಾಗೆಯೇ ಹೊಟ್ಟೆ ನೋವು ಇರ್ಬೋದು, ತಲೆನೋವು ಇರ್ಬೋದು. ಸೊ ಇದು ಒಬ್ಬೊಬ್ಬ ವ್ಯಕ್ತಿಗೆ ಬೇರೆ ಬೇರೆ ರೀತಿಯ ಅನುಭವವನ್ನು ಅವನ ಹಿನ್ನೆಲೆಯಿಂದ ಬಂದಿರುವಂತದ್ದು, ಅಥವಾ ಅವನ ಪರ್ಸನಲ್ ಎಕ್ಸ್ಪೀರಿಯನ್ಸಸ್, ಅವನ ಬಿಲೀಫ್ ಸಿಸ್ಟಮ್ ಇಂದ ಇದು ಬಂದಿರುವಂತದ್ದು, ಅಥವಾ ಅವನು ಇರುವಂತಹ ಅವನ ಮೆಂಟಲ್ ಸ್ಟೇಟ್. ಇಫ್ ಈಸ್ ವೆರಿ ಸ್ಟ್ರಾಂಗ್ ಇನ್ ಮೈಂಡ್, ನ್ಯಾಚುರಲಿ ಅವನಿಗೆ ಎಲ್ಲ ಪೇನ್ ಗಳನ್ನು ತಡ್ಕೊಳ್ಳುವಂತಹ ಒಂದು ಸ್ಥಿತಿಗತಿಗಳು ಇರ್ತದೆ, ಹೌದಾ? ಸೊ ಇದನ್ನು ನಾವು ಫಾರ್ ಎಕ್ಸಾಂಪಲ್ ಈಗ ಸ್ಟೂಡೆಂಟ್ ನಾವು ಎಕ್ಸಾಂಪಲ್ ತೆಗೆದುಕೊಂಡ್ರೆ, ಕೆಲವು ಸ್ಟೂಡೆಂಟ್ಸ್ ಗಳಿಗೆ ಹೊಟ್ಟೆ ನೋವು ಅಥವಾ ಇನ್ನೇನಾದ್ರೂ ಅವರಿಗೆ ಏನಾದ್ರೂ ಈ ರೀತಿಯ ಅನಾರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಕೆಲವರು ಇಂಟರ್ನಲ್ ಎಕ್ಸಾಮ್ ಬರೆಯುವುದು, ಟೆಸ್ಟ್ ಗಳನ್ನು ಬರೆಯುವುದು, ಎಕ್ಸಾಮ್ಸ್ ಗಳನ್ನು ಬರೀತಾರೆ. ಇನ್ನು ಕೆಲವರಿಗೆ ಹಾಗಲ್ಲ, ಒಂದು ಸಣ್ಣ ತಲೆನೋವು ಬಂದರೂ ಕೂಡ ದೇ ಆರ್ ನಾಟ್ ಏಬಲ್ ಟು ಡೂ ದಿಸ್. ಸೊ ಈ ಇಲ್ನೆಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುವುದಿದೆಯಲ್ಲ, ಇದೊಂದು ವ್ಯಕ್ತಿನಿಷ್ಠ ಅನುಭವ. ಬೇಸಿಕಲಿ ಇಟ್ಸ್ ಅ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್. ಯಾಕೆ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್? ಈಚ್ ಪರ್ಸನ್ ಇಸ್ ಡಿಫರೆಂಟ್, ಹೌದಾ ಅಲ್ಲ? ಬೇಸ್ಡ್ ಇವನ್ ದೋ ದ ಪರ್ಸನ್ ಇಸ್ ಡಿಫರೆಂಟ್, ಅವರ ಇನ್ಫ್ಯಾಕ್ಟ್ ದಿಯರ್ ಬಿಲೀಫ್ ಸಿಸ್ಟಮ್, ದಿಯರ್ ಮೆಂಟಲ್ ಸ್ಟೇಟ್ಸ್, ದ ಪ್ರೀವಿಯಸ್ ಹೆಲ್ತ್ ಎಕ್ಸ್ಪೀರಿಯನ್ಸಸ್ ಇವೆಲ್ಲ ಕೂಡ ಕೌಂಟ್ ಆಗ್ತದೆ. ಸೊ ಹಾಗಾಗಿ ಎಕ್ಸ್ಪೀರಿಯನ್ಸಿಂಗ್ ಇಲ್ನೆಸ್ ಇಸ್ ಬೇಸಿಕಲಿ ಅ ಸಬ್ಜೆಕ್ಟಿವ್ ಎಕ್ಸ್ಪೀರಿಯನ್ಸ್. ಎರಡನೇದು ದ ಸೋಷಿಯಲ್ ಕನ್ಸ್ಟ್ರಕ್ಷನ್ ಆಫ್ ಇಲ್ನೆಸ್, ವೆರಿ ಇಂಪಾರ್ಟೆಂಟ್. ಅನಾರೋಗ್ಯಕ್ಕೆ ಸಂಬಂಧಿಸಿದ ಒಂದು ಸಾಮಾಜಿಕ ನಿರ್ಮಾಣ ಹೇಗಿರ್ತದೆ ನಾವು ಇಲ್ನೆಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುವಾಗ. ಸೊ ಇಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ಸಮಾಜದ ನಿಯಮಗಳು, ನಮ್ಮ ಮೌಲ್ಯಗಳು, ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. Illness is understood and interpreted through social and cultural lens, and what is considered an illness in one society
might not be the same in another society. Societal norms, values play a very crucial role in defining what constitutes an illness and how it should be treated and the appropriate behavior for someone who is ill. ಅನಾರೋಗ್ಯಕ್ಕೆ ಸಂಬಂಧಿಸಿದ ಸಾಮಾಜಿಕ ನಿರ್ಮಾಣ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇದನ್ನು ನಾವು ಒಂದು ಮನೆಯಲ್ಲಿ ಹೆಣ್ಣು ಮಕ್ಕಳು ಅಂತ ಹೇಳುವಾಗ ನೀವು ನೋಡಿದ್ರೆ, ಅಥವಾ ಮಹಿಳೆಯರು, ಮನೆಯನ್ನು ಮ್ಯಾನೇಜ್ ಮಾಡಿಕೊಳ್ಳುವಂತಹ ಮಹಿಳೆಯರು ನೀವು ನೋಡಿದ್ರೆ, ಅವರು ಆಸ್ಪತ್ರೆ ಅಥವಾ ಹಾಸಿಗೆ ಹಿಡಿಯುವುದಂದ್ರೆ ಅವ್ರು ಸ್ವಲ್ಪ ರೆಸ್ಟ್ ಮಾಡುವುದು ಹುಷಾರಿಲ್ಲದಂತ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಇದು ಪೀಕಿಗೆ ಹೋದಾಗ ಮಾತ್ರ. ಅರ್ಥ ಆಯ್ತಲ್ಲ? ಯಾಕೆ ಅಂತ ಹೇಳಿದ್ರೆ ಒಂದು ರೀತಿ ಅದನ್ನು ಸಸ್ಟೈನ್ ಮಾಡುವುದಿರ್ಬೋದು, ಆ ನೋವನ್ನು ಸಸ್ಟೈನ್ ಮಾಡುವುದಿರ್ಬೋದು, ಅದನ್ನು ಬೇರ್ ಮಾಡುವುದಿರ್ಬೋದು, ಅಥವಾ ನಾನು ಮಲಗಿದ್ರೆ ಮನೆಯ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ, ಹಾಗಾಗಿ ನಾನು ಗಟ್ಟಿಯಾಗಿ ಏನಾದ್ರೂ ಮಾಡ್ಕೊಳ್ಬೇಕು. ಸೊ ಈ ರೀತಿಯ ಒಂದು ಕನ್ಸ್ಟ್ರಕ್ಟ್ ಏನಿದೆ, ಸಮಾಜ ಕೊಡುವಂತಹ ಕನ್ಸ್ಟ್ರಕ್ಟ್, ಅವರು ಅನಾರೋಗ್ಯ ಉಲ್ಬಣಗೊಂಡ್ರೂ ಕೂಡ ಅವರು ಸರಿಯಾದ ಚಿಕಿತ್ಸೆ ಪಡೆಯದೆ ಅದನ್ನು ನಿಭಾಯಿಸಿಕೊಂಡು ಹೋಗ್ತಾರೆ. ಅದೇ ರೀತಿ ಅದು ಇಫ್ ಇಟ್ ಈಸ್ ಇನ್ ದ ಪೇಟ್ರಿಯಾರ್ಕಲ್ ಸ್ಟೈಲ್, ಅದರ ಪುರುಷರಿಗೆ ಅಂತ ಹೇಳಿದ್ರೆ, ನಾನು ಇದನ್ನು ಜನರಲೈಸ್ ಮಾಡುವುದಲ್ಲ, ನೀವು ನಿಮ್ಮ ಮನೆಯ ಪರಿಸ್ಥಿತಿಗಳನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ತಲೆನೋವು, ಸ್ವಲ್ಪ ಏನಾದ್ರೂ ಆದ್ರೂ ಕೂಡ ದೇ ಕೆನಾಟ್ ಟೇಕ್ ರಿಸ್ಕ್, ದೇ ವಿಲ್ ರೆಸ್ಟ್, ಅಥವಾ ಇಮಿಡಿಯೇಟ್ಲಿ ಅವರು ಮೆಡಿಕಲ್ ಅಟೆನ್ಷನ್ ಅನ್ನು ತೆಗೆದುಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಕನ್ಸ್ಟ್ರಕ್ಟ್ ಆಗಿದೆ. ವಿಮೆನ್ ಕ್ಯಾನ್ ಪೇನ್ ಅನ್ನು ಬೇರ್ ಮಾಡುವಂತಹ ಶಕ್ತಿ ಅವಳಿಗಿದೆ. ಸೊ ಈ ರೀತಿಯ ಕೆಲವೆಲ್ಲ ಕನ್ಸ್ಟ್ರಕ್ಟ್ಗಳು ಈ ರೀತಿ ಇಲ್ನೆಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುವುದರಲ್ಲೂ ಕೂಡ ಒಂದು ರೀತಿ ವೈವಿಧ್ಯತೆಗಳನ್ನು ತೋರಿಸ್ತದೆ. ಹಾಗೂ ನಮ್ಮ ಸಾಮಾಜಿಕ ರೂಢಿಗಳು ಮತ್ತು ಮೌಲ್ಯಗಳು ಕೂಡ ಅಷ್ಟೇ ಅನಾರೋಗ್ಯವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತದೆ. ಫಾರ್ ಎಕ್ಸಾಂಪಲ್, ಈಗ ಫಿಟ್ಸ್ ಅಂತ ಹೇಳುವಂತ ಈ ರೀತಿಯ ಒಂದು ಸಿಜರ್ಸ್ ಅಂತ ಬರ್ತದೆ ಕೆಲವರಿಗೆ. ಸೊ ಆ ಸಂದರ್ಭದಲ್ಲಿ ನೀವು ನೋಡಿದ್ರೆ ಒಂದೊಂದು ಸೊಸೈಟಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೆ, ಹೌದಾ ಅಲ್ವಾ? ಸೊ ಅಲ್ಲಿ ಕೆಲವು ಸಲ ಹಳ್ಳಿಗಳಲ್ಲಿ ಕಬ್ಬಿಣ ಕೊಡುವಂಥದ್ದು, ಹೀಗೆ ಎಲ್ಲ ಮಾಡ್ತಾರೆ ಈ ರೀತಿಯ ಒಂದು ಸಂದರ್ಭಗಳು. ಸೊ ಸೊಸೈಟಿ ನಾರ್ಮ್ಸ್ ಅಂಡ್ ವ್ಯಾಲ್ಯೂಸ್ ಪ್ಲೇ ಅ ವೆರಿ ಕ್ರೂಷಿಯಲ್ ರೋಲ್ ಇನ್ ಡಿಫೈನ್ ವಾಟ್ ಕಾನ್ಸ್ಟಿಟ್ಯೂಟ್ಸ್ ಅನ್ ಇಲ್ನೆಸ್. ಹಾಗೆ ಕೆಲವು ಸಲ ಮಾನಸಿಕವಾಗಿರುವಂತಹ ಕೆಲವು ಲೋಪದೋಷಗಳು ಒಬ್ಬ ಮನುಷ್ಯನಿಗೆ ಉಂಟಾದ್ರೆ, ಅಥವಾ ಒಂದು ರೀತಿ ಮತಿಭ್ರಮಣೆ ಅಥವಾ ಇನ್ನೇನೋ ಹ್ಯಾಲ್ಯೂಸಿನೇಷನ್ಸ್, ಭ್ರಮೆ, ಈ ರೀತಿಯಲ್ಲಿ ಉಂಟಾಗುವಾಗ ಬೇರೆ ಪರಿಸರದಲ್ಲಿ ಅಥವಾ ಒಂದು ಟ್ರೈಬಲ್ ಸೊಸೈಟಿ ಅಥವಾ ಒಂದು ರೂರಲ್ ಸೊಸೈಟಿ ಹೆಚ್ಚಾಗಿ ಅವರು ಆಸ್ಪತ್ರೆಗೆ ಬಂದು ಚಿಕಿತ್ಸೆ ತೆಗೆದುಕೊಳ್ಳುವುದು, ಕೌನ್ಸಿಲಿಂಗ್ ಮಾಡುವುದೆಲ್ಲ ಹೋಗುದಿಲ್ಲ. ಅವ್ರು ಏನಿದ್ರು ಕೂಡ ದೇವರು ಅಥವಾ ಇನ್ನೇನಾದ್ರೂ ಮಾಂತ್ರಿಕರ ಹತ್ರ ಹೋಗುವುದು, ಇಂಥ ಚಿಕಿತ್ಸೆಗಳಿಗೆ ಅವರು ಹೆಚ್ಚು ಒತ್ತು ಕೊಡ್ತಾರೆ. ಆದ್ರೆ ಸಿಟಿಯಲ್ಲಿ ಅಂತ ಹೇಳಿದ್ರೆ ಇಂಥ ಒಂದು ಸಣ್ಣ ಪುಟ್ಟ ಮಾನಸಿಕತೆಯಲ್ಲಿ ಸ್ವಲ್ಪ ಒಂದು ರೀತಿಯ ವೇರಿಯೇಷನ್ ಬಂದರೂ ಕೂಡ ಕೌನ್ಸಿಲರ್ ಹತ್ರ ಹೋಗುವುದು, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಹೆಲ್ಪ್ ತೆಗೆದುಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಕಾಣಬಹುದು. ಸೊ ಹಾಗೂ ಈ ಮಾನಸಿಕತೆಗೆ ಸಂಬಂಧಿಸಿದ ಒಂದು ಕೆಲವೆಲ್ಲ ಡಿಸೀಸಸ್ಗಳಿಗೆ ನಾವು ಹೆಚ್ಚು ಓಪನ್ನೆಸ್ ಅನ್ನು ತೋರುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸೋಷಿಯಲ್ ಕನ್ಸ್ಟ್ರಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಒಂದು ಹುಡುಗಿಗೆ ಈ ರೀತಿ ಏನಾದ್ರು ಡಿಪ್ರೆಷನ್ ಇದ್ರೆ ಅಥವಾ ಆಂಗ್ಸೈಟಿ ಡಿಸಾರ್ಡರ್ಸ್ ಇದ್ರೆ ಏನ್ ಹೇಳ್ತೇವೆ, ಅದನ್ನು ನಾವು ಹೊರಗಡೆ ತೋರಿಸ್ಕೊಂಡು ಅಥವಾ ಎಲ್ಲರಿಗೆ ಹೇಳ್ಕೊಂಡ್ರೆ ಅಥವಾ ಚಿಕಿತ್ಸೆ ಪಡ್ಕೊಂಡ್ರೆ ಎಲ್ಲರಿಗೆ ಗೊತ್ತಾಗುತ್ತೆ, ಅವಳಿಗೆ ಹುಡುಗ ಸಿಗುವುದರಲ್ಲಿ ಏನಾದ್ರೂ ಸಮಸ್ಯೆಗಳಾಗ್ಬೋದು, ಈ ರೀತಿಯ ಸೋಷಿಯಲ್ ಕನ್ಸ್ಟ್ರಕ್ಟ್. ಸೊ ಒಂದೊಂದು ಇಲ್ನೆಸ್ಗೆ ಈ ಸಾಮಾಜಿಕ ನಿರ್ಮಾಣಕ್ಕೆ ಸಂಬಂಧಿಸಿದ ಅಂಶಗಳು, ನಾನು ಇದನ್ನು ಬೇರೆ ಬೇರೆ ಆಂಗಲ್ ಅಲ್ಲಿ ನಿಮ್ಗೆ ಎಕ್ಸಾಂಪಲ್ಸ್ ಕೊಟ್ಟು ಅರ್ಥ ಮಾಡಿಸ್ಕೊಳ್ಳೋದು, ಹೇಗೆ ಇಲ್ನೆಸ್ ನ ಬಗ್ಗೆ ಒಂದು ಸೋಷಿಯಲ್ ಕನ್ಸ್ಟ್ರಕ್ಟ್ ಹೇಗೆ ನಮ್ಮ ಸೊಸೈಟಿಯಲ್ಲಿ ಉಂಟಾಗ್ತದೆ ಅಂತ ಹೇಳುವುದಕ್ಕೆ ನಿಮ್ಗೆ ನಾನು ಉದಾಹರಣೆಗಳನ್ನು ಕೊಡುವಂಥದ್ದು. ಮೂರನೇದು ಸ್ಟೇಜಸ್ ಆಫ್ ಇಲ್ನೆಸ್ ಎಕ್ಸ್ಪೀರಿಯನ್ಸ್. ಸೊ ಒಂದು ನಾವು ಅನಾರೋಗ್ಯಕ್ಕೆ ಸಂಬಂಧಿಸಿದ ಹಾಗೆ ಅನುಭವಗಳನ್ನು ಆಗುವಾಗ ನಮ್ಮಲ್ಲಿ ಹೇಗೆ ಅದು ಎಕ್ಸ್ಪೀರಿಯನ್ಸ್ ಉಂಟಾಗ್ತದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಿಂಪ್ಟಮ್ ಎಕ್ಸ್ಪೀರಿಯನ್ಸ್. ಆ ಸಿಂಪ್ಟಮ್ಸ್ಗಳು ಫಸ್ಟ್ ಆಗಿ ನಮಗೆ ತಲೆದೋರುವಂಥದ್ದು, ಹೌದಾ ಅಲ್ವಾ? ಸೊ ನಮ್ಮ ಬಾಡಿ ದಿನನಿತ್ಯದ ಕಾರ್ಯಾಚರಣೆ ಮಾಡ್ಲಿಕ್ಕೆ ಆಗದಂತಹ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗುತ್ತೆ, ಏನೋ ನನಗೆ ಹೆಚ್ಚು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ಅ ಸಿಂಪ್ಟಮ್ ಎಕ್ಸ್ಪೀರಿಯನ್ಸ್. ಎರಡನೇದು ಅಸಂಪ್ಷನ್ ಆಫ್ ದ ಸಿಕ್ ರೋಲ್. ಅದು ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ನಾವೇನಾಗ್ತೇವೆ, ಆ ಸಿಕ್ ರೋಲ್ ಅಥವಾ ಅನಾರೋಗ್ಯದ ಪಾತ್ರವನ್ನು ನಾವು ನಿಭಾಯಿಸ್ತೇವೆ. ಹಾಗಾದ್ರೆ ರಜೆ ಹಾಕೊಳ್ಳುವಂಥದ್ದು, ಡ್ಯೂಟಿಯಿಂದ ಎಕ್ಸಂಪ್ಷನ್ ತೆಗೆದುಕೊಳ್ಳುವಂಥದ್ದು, ಅಥವಾ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥದ್ದು, ಮನೆಯಲ್ಲಿ ರೆಸ್ಟ್ ಮಾಡುವಂಥದ್ದು, ದಿನನಿತ್ಯದ ಚಟುವಟಿಕೆಗಳಿಂದ ಬಿಡುವು ತೆಗೆದುಕೊಳ್ಳುವಂಥದ್ದು, ಇವೆಲ್ಲ ಸಿಕ್ ರೋಲ್ಗೆ ನಾವು ಹೋಗುವಂಥದ್ದು. ಇನ್ನೊಂದು ಮೆಡಿಕಲ್ ಕೇರ್ ಕಾಂಟ್ಯಾಕ್ಟ್, ಹೆಲ್ತ್ ಪ್ರೊಫೆಷನಲ್ಸ್ ಹತ್ರ ಹೋಗಿ ಅಥವಾ ಇನ್ನೇನಾದ್ರೂ ಹೆಲ್ಪ್ ಅಥವಾ ಸಹಾಯ ತೆಗೆದುಕೊಳ್ಳುವಂಥದ್ದು ಈ ಒಂದು ಹಂತದಲ್ಲಿ ಉಂಟಾಗುವಂಥದ್ದು. ದೆನ್ ಡಿಪೆಂಡೆಂಟ್ ಪೇಷಂಟ್ ರೋಲ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಅನಾರೋಗ್ಯಕ್ಕೀಡಾದಂತಹ ಸಂದರ್ಭದಲ್ಲಿ ವ್ಯಕ್ತಿಗೆ ಅವನ ಡಿಪೆಂಡೆಂಟ್ ಅಥವಾ ಅವನೊಟ್ಟಿಗೆ ಇರುವಂತಹ ವ್ಯಕ್ತಿಗಳು ಅಥವಾ ಕುಟುಂಬದವರು ಅಥವಾ ಅವನ ಮಿತ್ರರು ಯಾವ ರೀತಿಯಾಗಿ ಸಹಾಯ ಮಾಡ್ತಾರೆ, ಪ್ರೊವೈಡ್ ಹೇಗೆ ಮಾಡ್ತಾರೆ, ದಟ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹಿಸ್ ವೆಲ್ ಬೀಯಿಂಗ್.
ಹಾಗೆಯೇ ರಿಕವರಿ ಅಂಡ್ ರಿಹ್ಯಾಬಿಲಿಟೇಷನ್, ಪುನಃ ನಮ್ಮ ನಾರ್ಮಲ್ ಲೈಫ್ಗೆ ನಾವು ರಿಟರ್ನ್ ಆಗುವಂಥದ್ದು. ಸೊ ದಟ್ ಈಸ್ ರಿಕವರಿ ಅಂಡ್ ರಿಹ್ಯಾಬಿಲಿಟೇಷನ್. ಸೊ ಇದು ಒಂದೊಂದು ಅನಾರೋಗ್ಯಕ್ಕೆ ಸಂಬಂಧಿಸಿದಾಗೆ ಇದರ ಅವಧಿ, ಕಾರ್ಯಾಚರಣೆ ಎಲ್ಲ ಬೇರೆ ಬೇರೆ ರೀತಿ ಆಗಿರ್ತದೆ. ಸೊ ಇದನ್ನು ನಾವು ಈ ಪಾಯಿಂಟ್ ಅಲ್ಲಿ ಹಾಕಿದ್ದೇವೆ. ಅನಾರೋಗ್ಯದ ಅನುಭವದ ಹಂತಗಳಲ್ಲಿ ರೋಗ ಲಕ್ಷಣದ ಅನುಭವ, ಅನಾರೋಗ್ಯದ ಪಾತ್ರದ ಊಹೆ, ವೈದ್ಯಕೀಯ ಆರೈಕೆ ಸಂಪರ್ಕ, ಅವಲಂಬಿತ ರೋಗಿ ಪಾತ್ರ, ಚೇತರಿಕೆ ಮತ್ತು ಪುನರ್ವಸತಿ. ನಾಲ್ಕನೇದರಲ್ಲಿ ಇಂಪ್ಯಾಕ್ಟ್ ಆನ್ ಐಡೆಂಟಿಟಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Illness can significantly impact a person's identity and self-concept. Chronic illnesses in particular often require individuals to integrate their condition into their sense of self. Being labeled as ill can affect social identity, influencing how others perceive and interact with a person. Very important. ಯಾವಾಗ ನಾವು ಅನಾರೋಗ್ಯಕ್ಕೀಡಾಗ್ತೇವೆ ಆಗ ಏನಾಗುತ್ತೆ, ನಮ್ಮ ಸೆಲ್ಫ್ ನ ಒಂದು ನಮ್ಮ ಐಡೆಂಟಿಟಿ ಮೇಲೆ ಕೂಡ ಅದು ಇಂಪ್ಯಾಕ್ಟ್ ಆಗ್ತದೆ. ಉದಾಹರಣೆ, ಸ್ವಲ್ಪ ದೀರ್ಘಕಾಲಿಕವಾಗಿರುವಂತ ಏನಾದ್ರೂ ಒಂದು ಕ್ರಾನಿಕ್ ಇಲ್ನೆಸ್ ಅಥವಾ ದೀರ್ಘಕಾಲಿಕ ಅನಾರೋಗ್ಯಕ್ಕೆ ತುತ್ತಾದಂತಹ ಸಂದರ್ಭದಲ್ಲಿ, ಕ್ಯಾನ್ಸರ್ ಇರ್ಬೋದು ಅಥವಾ ಇನ್ನೇನಾದ್ರೂ ಆ ರೀತಿಯ ಒಂದು ಅನಾರೋಗ್ಯಕ್ಕೀಡಾದಂತ ಸಂದರ್ಭದಲ್ಲಿ ವಿ ವಿಲ್ ಬಿ ಲೇಬಲ್ಡ್ ಕ್ಯಾನ್ಸರ್ ಪೇಷಂಟ್ ಅಥವಾ ಮೆಂಟಲ್ ಅಂದ್ರೆ ಏಡು ತೆಗೆದುಕೊಳ್ಳುವಂತಹ ಪೇಷಂಟ್. ಸೊ ಈ ರೀತಿ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಅಂದ್ರೆ ನಮ್ಮ ಒಂದು ಐಡೆಂಟಿಟಿ ಮೇಲೆ ಅದು ಎಫೆಕ್ಟ್ ಆಗುವಂತ ಚಾನ್ಸಸ್ ಇರ್ತದೆ. ಸೊ ಇದು ಉಳಿದವರು ನಮ್ಮನ್ನು ಯಾವ ರೀತಿಯಾಗಿ ಗುರುತಿಸ್ತಾರೆ, ನಮ್ಮನ್ನು ಯಾವ ರೀತಿಯಾಗಿ ಗ್ರಹಿಸ್ತಾರೆ, ನಮ್ಮೊಂದಿಗೆ ಯಾವ ರೀತಿಯಾಗಿ ಸಂವಹನ ನಡೆಸ್ತಾರೆ, ಸೊ ಇದರ ಮೇಲೆ ಅದು ಪ್ರಭಾವ ಬೀರಲಿಕ್ಕೆ ಸಾಧ್ಯ ಉಂಟು. ಸೊ ದಿಸ್ ಮೀನ್ಸ್ ಇಂಪ್ಯಾಕ್ಟ್ ಆನ್ ಯೋರ್ ಪರ್ಸನಲ್ ಐಡೆಂಟಿಟಿ. ಇನ್ನೊಂದು cultural variations when you experience illness. The different cultures have distinct beliefs, practices and attitudes towards illness. For example, some cultures may emphasize holistic and traditional healing practice, while others rely on biomedical approaches. Cultural beliefs can influence how symptoms are reported, the type of treatment sought and adherence to medical advice. So ಇದು ಕೂಡ ಅಷ್ಟೇ, ನಾವು ಅನಾರೋಗ್ಯವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಬದಲಾವಣೆಗಳು ಕೂಡ ತುಂಬಾನೇ ಅದು ಪ್ರಮುಖವಾಗಿರ್ತದೆ. ಯಾಕಂದ್ರೆ ವಿಭಿನ್ನ ಸಂಸ್ಕೃತಿಗಳು, ವಿಭಿನ್ನ ನಂಬಿಕೆಗಳು, ಆಚರಣೆಗಳೆಲ್ಲ ಇರುವಂತಹ ನಮ್ಮ ಒಂದು ಸಮಾಜದಲ್ಲಿ ಅನಾರೋಗ್ಯದ ಕಡೆ ತೋರುವಂತಹ ವರ್ತನೆಗಳು ಕೂಡ ಭಿನ್ನ ಭಿನ್ನ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಕೆಲವರಿಗೆ ಸಣ್ಣ ಏನಾದ್ರೂ ತೊಂದರೆ ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಹೋಗಿ ಅಲೋಪತಿ ಮೆಡಿಸನ್ ಅನ್ನು ತೆಗೆದುಕೊಳ್ತಾರೆ. ಇನ್ನು ಕೆಲವರಿದ್ದಾರೆ, ಏನಾದ್ರೂ ಈ ರೀತಿ ಸಮಸ್ಯೆ ಬಂದ್ರೆ ಸ್ವಲ್ಪ ಅವರು ಮನೆ ಮದ್ದುಗಳನ್ನು ಮಾಡ್ಕೊಂಡು ಅದನ್ನು ನಿಭಾಯಿಸ್ತಾರೆ. ತೀರಾ ಅದು ವಿಪರೀತಕ್ಕೆ ಹೋದ್ರೆ ಮಾತ್ರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಅವರು ಅಲೋಪತಿ ಮೆಡಿಸಿನ್ ಅನ್ನು ತೆಗೆದುಕೊಳ್ತಾರೆ. ಇನ್ನು ಕೆಲವರಿಗೆ ಬೇರೆ ಸಿಸ್ಟಮ್ಸ್ ಆಫ್ ಮೆಡಿಸಿನ್, ಇದನ್ನು ನೀವು ಸಿಸ್ಟಮ್ಸ್ ಆಫ್ ಮೆಡಿಸಿನ್ ಅಲ್ಲಿ ಓದ್ತೀರಿ. ಹೋಮಿಯೋಪತಿ ಇರ್ಬೋದು, ಕೆಲವರ ಬಾಡಿಗೆ ಆಯುರ್ವೇದ ತುಂಬಾನೇ ಸೂಟ್ ಆಗೋದಿರ್ಬೋದು, ಇನ್ನು ಕೆಲವರಿಗೆ ಯುನಾನಿ ಇರ್ಬೋದು, ಸೊ ಕೆಲವರು ಯೋಗದಿಂದ ಅದನ್ನು ಸರಿಪಡಿಸಬಹುದು. ಸೊ ಹೀಗೆ ನಾನಾ ರೀತಿಯ ಆಕ್ಯುಪಂಕ್ಚರ್ ಇದೆ, ಆಕ್ಯುಪ್ರೆಷರ್ ಥೆರಪಿಗಳು ಇರ್ಬೋದು. ಸೊ ಈ ರೀತಿ ನಾವು ಸುತ್ತಮುತ್ತಲು ನಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ನೋಡುವಾಗ ನಿಮ್ಗೆ ಗಮನಿಸಬಹುದು, ಒಬ್ಬೊಬ್ಬರು ಅವರಿಗೆ ಇಲ್ನೆಸ್ ಆದಂತಹ ಸಂದರ್ಭದಲ್ಲಿ, ಅವರು ಇಲ್ನೆಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ವೇರಿಯೇಷನ್ಸ್ ಅನ್ನು ನಾವು ಕಾಣಬಹುದು. ಹೌದಲ್ವಾ? ಹಾಗೆಯೇ ಈಗ ಪ್ರಿಮಿಟಿವ್ ಸೊಸೈಟೀಸ್ ಗಳಲ್ಲಿ ಇಲ್ನೆಸ್ ಎಕ್ಸ್ಪೀರಿಯನ್ಸ್ ಮಾಡುವ ರೀತಿಯೇ ಬೇರೆ ಇರುತ್ತೆ. ಟ್ರೆಡಿಷನಲ್ ಸೊಸೈಟೀಸ್ ಲೈಕ್ ವಿಲೇಜ್ ಸೊಸೈಟೀಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವ ರೀತಿ ಬೇರೆ ಇರುತ್ತೆ. ಹೌದಲ್ವಾ? ಇನ್ನು ಕೆಲವರು ಏನಿಲ್ಲ, ಎಲ್ಲದಕ್ಕೂ ಅವರಲ್ಲೇ ಒಂದು ಮೆಡಿಸಿನ್ಗಳಿರ್ತದೆ, ಎಲ್ಲದಕ್ಕೂ ಮಾತ್ರ ನುಂಗಿ ಬಿಡ್ತಾರೆ. ಸೊ ಇದು ಅವರ ಒಂದು ಕಲ್ಚರಲ್ ಹಿನ್ನೆಲೆ ಅಥವಾ ಸಾಂಪ್ರದಾಯಿಕ ಹಿನ್ನೆಲೆ ಅಥವಾ ಅವರ ಟೋಟಲ್ ಬಿಲೀಫ್ ಸಿಸ್ಟಮ್ ನ ಮೇಲೆ ಇರುವಂತದ್ದು. ಬಿಲೀಫ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಗೆ ಯಾವ ಟ್ರೀಟ್ಮೆಂಟ್ ನನ್ನ ದೇಹಕ್ಕೆ ಹೋಗ್ತದೆ, ನಾನು ಇದನ್ನು ಈ ರೀತಿಯಾಗಿ ಸರಿಪಡಿಸ್ತೇನೆ. ಸೊ ಯು ಕ್ಯಾನ್ ಸಿ ದಟ್ ಈಚ್ ಪರ್ಸನ್ based on the cultural variations experiences illness in a different way. The role of social support. The experience of illness is often mitigated by social support from the family, friends and community, and this support can provide emotional comfort, practical help and a sense of belonging. Social support networks are essential for coping with illness, adhering to treatment and achieving better health outcomes. ನಾವು ಅನಾರೋಗ್ಯಕ್ಕೀಡಾಗುವಂತಹ ಸಂದರ್ಭದಲ್ಲಿ ಅಥವಾ ಅನಾರೋಗ್ಯವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಸಾಮಾಜಿಕ ಸಪೋರ್ಟ್ ಅಥವಾ ಬೆಂಬಲ ನಮ್ಗೆ ಏನ್ ಸಿಗ್ತದೆ, ಕೆಲವರಿಗೆ ಕುಟುಂಬದಿಂದಲೇ ಸಿಗ್ತದೆ, ಇನ್ನು ಕೆಲವರಿಗೆ ಅವರ ಕ್ಲೋಸ್ ಫ್ರೆಂಡ್ಸ್ ಗಳು ಸಿಗ್ತದೆ, ಇನ್ನು ಕೆಲವರಿಗೆ ಸಮುದಾಯವೇ ಕೊಡ್ತದೆ. ಹೌದಲ್ವಾ? ಬೇರೆ ಬೇರೆ ರೀತಿಯ ಹೆಲ್ಪ್ ಅನ್ನು, ಬೇರೆ ಬೇರೆ ರೀತಿಯ ಈ ಸಹಾಯವನ್ನು ಮಾಡಿಕೊಂಡು ಒಂದು ಇಮೋಷನಲ್ ಕಂಫರ್ಟ್, ಪ್ರಾಕ್ಟಿಕಲ್ ಹೆಲ್ಪ್, ನಾವಿದ್ದೇವೆ ಅಂತ ಹೇಳುವಂತಹ ಒಂದು ಬೆಂಬಲವನ್ನು ಕೊಡ್ತದೆ. ಇದು ಅವರ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಿಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಹೇಗೆ
ಮೆಡಿಸಿನ್ಸ್ಗಳು ಹೇಗೆ ಅವರ ಒಂದು ರೋಗದ ಒಂದು ಅಂದ್ರೆ ಅನಾರೋಗ್ಯವನ್ನು ಗುಣಪಡಿಸಲಿಕ್ಕೆ ಅದು ಸಹಾಯ ಮಾಡ್ತದೆ. ಹಾಗೇನೆ ಈ ಸಪೋರ್ಟ್ ಸಿಸ್ಟಮ್ ಇದೆಯಲ್ಲ, ಸೋಷಿಯಲ್ ಸಪೋರ್ಟ್ ಸಿಸ್ಟಮ್ ಅವರಿಗೆ ಸಮಾಜದ ಮುಖೇನ ಏನ್ ಸಿಗುತ್ತೆ ಅದು ಕೂಡ ತುಂಬಾನೇ ಪ್ರಮುಖ ಪಾತ್ರವನ್ನು ವಹಿಸ್ತದೆ. Healthcare system interaction. How individuals interact with the healthcare system can shape their illness experience. Factors such as accessibility, quality of care, and patient-provider communication are very critical. Sociologists study how systematic issues like healthcare inequality and patient advocacy affect the experiences of different social groups. ಆಗ್ಲೇ ಹೇಳಿದಾಗೆ ಅನಾರೋಗ್ಯವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ನಾವು ಆರೋಗ್ಯ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ತೇವೆ ಅಥವಾ ಆರೋಗ್ಯ ವ್ಯವಸ್ಥೆಯ ಪ್ರತಿಕ್ರಿಯೆ ನಮ್ಮ ಜೊತೆ ಹೇಗಿದೆ. ಈಗ ಕೆಲವರಿಗೆ ಅನಾರೋಗ್ಯಕ್ಕೀಡಾದ್ರೂ ಕೂಡ ಅವರಿಗೆ ಬೇರೆ ಬೇರೆ ರೀತಿಯ ಅವರ ಒಂದು ಆರ್ಥಿಕ ಸ್ಥಿತಿಗತಿಗಳ ಅನುಗುಣವಾಗಿ ದೇ ವಿಲ್ ಹ್ಯಾವ್ ಅ ಲಾಟ್ ಆಫ್ ಇನ್ಶೂರೆನ್ಸ್ ಅಂಡ್ ಅದರ್ ಥಿಂಗ್ಸ್ ಅಂಡ್ ಆಲ್ಸೋ. ಹಾಗಾಗಿ ಎಷ್ಟೇ ಮೇಲೆ ಕೆಳಗೆ ಆದ್ರೂ ಕೂಡ ಅವರಿಗೆ ಒಂದು ಧೈರ್ಯ ಇರ್ತದೆ, ಎಸ್ ಐ ಕ್ಯಾನ್ ಮ್ಯಾನೇಜ್ ದಿಸ್ ಅಂತ ಹೇಳಿಬಿಟ್ಟು. ಹಾಗಾಗಿ ಒಳ್ಳೆ ಆಸ್ಪತ್ರೆ, ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಫೆಸಿಲಿಟೀಸ್ ಗಳನ್ನೆಲ್ಲ ಪಡ್ಕೊಳ್ತಾರೆ. ಮನೆಯಲ್ಲಿ ಅವರ ನೋಡ್ಕೊಳ್ಳಿಕ್ಕೆ ಯಾರು ಇದ್ರೂ ಕೂಡ ಹೋಮ್ ನರ್ಸಸ್ ಗಳನ್ನ ಇಟ್ಟುಕೊಂಡು ತಮ್ಮ ಎಲ್ಲ ರೀತಿಯ ಸವಲತ್ತುಗಳನ್ನು ನಿಭಾಯಿಸ್ತಾರೆ. ಆದ್ರೆ ಇನ್ನು ಕೆಲವರು ಹಾಗಲ್ಲ. ಕೆಲವರಿಗೆ ಈ ರೀತಿ ಇನ್ಶೂರೆನ್ಸ್ ಎಲ್ಲ ಮಾಡ್ಲಿಕ್ಕೆ ಇಲ್ಲದಂತ ಸಂದರ್ಭದಲ್ಲಿ ತುಂಬಾನೇ ಅವರ ಸ್ಥಿತಿಗತಿ ತುಂಬಾನೇ ಅಧೋಗತಿಗೆ ಹೋಗ್ತದೆ. ಹಾಗೆ ಇನ್ನು ಕೆಲವರು ಹೆಲ್ತ್ ಕೇರ್ ಸಿಸ್ಟಮ್ಸ್ ಕೊಡುವಂತ ಒಂದು ಇಂಟರಾಕ್ಷನ್ ಅಥವಾ ಸಪೋರ್ಟ್ ಸಿಸ್ಟಮ್ ಇಂದ ಚೇತರಿಸ್ಕೊಳ್ತಾರೆ. ಇನ್ನು ಕೆಲವರು ನೀವೆಲ್ಲ ಕೇಳಿರ್ಬೋದು, ಆಪರೇಷನ್, ಕೆಲವರು ಗಂಟಿನ ಚಿಪ್ಪಿಗೆ ರಿಲೇಟೆಡ್ ಆಗಿರುವಂತ ಕೆಲವು ಆಪರೇಷನ್ ಮಾಡಿಸ್ತಾರೆ, ಕೆಲವರು ಹಾರ್ಟ್ಗೆ ರಿಲೇಟೆಡ್ ಆಗಿರುವಂತ ಆಪರೇಷನ್ಸ್ ಅಥವಾ ಇದನ್ನೆಲ್ಲ ಮಾಡ್ಕೊಳ್ತಾರೆ. ಬಟ್ ಕೆಲವರಿಗೆ ಏನಾಗುತ್ತೆ ಹೇಳಿ, ಅದು ಸಕ್ಸಸ್ ಆಗುತ್ತೆ, ಇನ್ನು ಕೆಲವರಿಗೆ ಅದು ಫೇಲಿಯರ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಹೌ ವಿ ಇಂಟರಾಕ್ಟ್ ವಿತ್ ದ ಹೆಲ್ತ್ ಕೇರ್ ಸಿಸ್ಟಮ್. ಇಸ್ ಇಟ್ ಕ್ಲಿಯರ್? ಸೊ ಇದು ಹೆಲ್ತ್ ಎಕ್ಸ್ಪೀರಿಯನ್ಸ್ ಇಲ್ನೆಸ್ ಆಗುವಾಗ ಇದ್ರಲ್ಲೂ ಕೂಡ ನಮಗೆ ಗೊತ್ತಾಗುತ್ತೆ. ಕೆಲವು ಸಲ ನಾವು ಕ್ಯಾಶುವಲ್ ಆಗಿ ಹೇಳ್ತೇವೆ, ಆಸ್ಪತ್ರೆಗೆ ಹೋಗ್ಲೇಬಾರ್ದು, ಅಲ್ಲಿ ಹೀಗಾಗುತ್ತೆ, ಇಲ್ಲಿ ಟ್ರೀಟ್ಮೆಂಟ್ ಚೆನ್ನಾಗಿದೆ ಅಂತ ಹೇಳ್ತೇವೆ. ಯಾಕೆ ಹಾಗೆ ಹೇಳ್ತೇವೆ ಹೇಳಿ? ಆ ಹೆಲ್ತ್ ಕೇರ್ ಸಿಸ್ಟಮ್ ಪ್ರೊವೈಡರ್ಸ್ ನಲ್ಲಿ ಆದಂತ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಅನುಗುಣವಾಗಿ ನಾವು ಈ ರೀತಿಯಾಗಿ ಹೇಳುವಂಥದ್ದು. ಅದೇ ರೀತಿ ಡಾಕ್ಟರ್ಸ್ ಗಳಿಗೆ ಬಂದಾಗ್ಲೂ ಕೂಡ ಅಷ್ಟೇ, ನಾವು ರೆಫರೆನ್ಸ್ ಗಳನ್ನು ಹೇಗೆ ಕೊಡ್ತೇವೆ, ಅವರಲ್ಲಿ ಹೋಗಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಹೌದಾ ಅಲ್ವಾ? ಸೊ ಈ ರೀತಿ ನಾವು ಅನಾರೋಗ್ಯಕ್ಕೀಡಾದಂತ ಸಂದರ್ಭದಲ್ಲಿ ನಮಗೆ ಸಿಗುವಂತ ಅನುಭವಗಳು ಈ ರೀತಿ ನಮ್ಮ ಆ ಹೆಲ್ತ್ ಕೇರ್ ಸಿಸ್ಟಮ್ ನ ಜೊತೆ ಇರುವಂತಹ ಪರಸ್ಪರ ಕ್ರಿಯೆ ಹಾಗೂ ಇತರ ಸಾಮಾಜಿಕ ಗುಂಪುಗಳ ಅನುಭವಗಳ ಮೇಲೆ ಕೂಡ ಅದು ಪರಿಣಾಮ ಅಥವಾ ಪ್ರಭಾವ ಬೀರುವಲ್ಲಿ ಅದು ತುಂಬಾನೇ ಇಂಪಾರ್ಟೆಂಟ್ ಪಾತ್ರವನ್ನು ವಹಿಸ್ತದೆ. ಹಾಗೆಯೇ ವೆರಿ ಇಂಪಾರ್ಟೆಂಟ್, ಸ್ಟಿಗ್ಮಾ ಅಂಡ್ ಡಿಸ್ಕ್ರಿಮಿನೇಷನ್ ವೆನ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಇಲ್ನೆಸ್. ಕಳಂಕ ಮತ್ತು ತಾರತಮ್ಯ. Certain illnesses carry social stigma, leading to discrimination and social isolation for those affected. Conditions like mental illness and HIV/AIDS often face significant stigma. Stigma can hinder individuals from seeking timely and adequate medical care, exacerbating their health problems. So, ನಾರ್ಮಲ್ ಆಗಿ ಕೆಲವೆಲ್ಲ ಇಲ್ನೆಸ್ ಆಗುವಾಗ ಅದರ ಅನುಭವ ಬೇರೆ ರೀತಿಯಾಗಿರ್ತದೆ. ಆದ್ರೆ ಕೆಲವು ಸಮಾಜದಲ್ಲಿ ಆಗ್ಲೇ ಹೇಳಿದಾಗೆ ನಾವು ಸೋಷಿಯಲ್ ಕನ್ಸ್ಟ್ರಕ್ಟ್ ಏನ್ ಮಾಡ್ಕೊಂಡಿರ್ತೇವೆ, ಕೆಲವು ಎಕ್ಸ್ಪೀರಿಯನ್ಸ್, ಸ್ಪೆಷಲಿ ಸೆಕ್ಶುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇರ್ಬೋದು, ಅಥವಾ ಲೆಪ್ರಸಿ ಇರ್ಬೋದು, ಅಥವಾ ಮೆಂಟಲ್ ಇಲ್ನೆಸ್ ಇರ್ಬೋದು, HIV/AIDS, ಇದರಲ್ಲಿ ಈಗಲೂ ಕೂಡ ನಮ್ಮ ಸಮಾಜ ಅದಕ್ಕೆ ತುಂಬಾನೇ ಓಪನ್ ಆಗಿಲ್ಲ. HIV/AIDS ರಿಲೇಟೆಡ್ ಆಗಿರುವಂತಹ ಪೇಷಂಟ್ಸ್ ಗಳಿಗೂ ಕೂಡ ಅಷ್ಟೇ ನಾವು ತುಂಬಾನೇ ಕಳಂಕ ಮತ್ತು ಒಂದು ರೀತಿಯ ಸ್ಟಿಗ್ಮಾವನ್ನು ಅವರ ಕಡೆ ಒಂದು ವಹಿಸ್ತೇವೆ. ನಿಮಗೆಲ್ಲ ಗೊತ್ತಿದೆ, HIV/AIDS ಪೇಷಂಟ್ ನವರು ಟ್ರೀಟ್ಮೆಂಟ್ ಜೊತೆ ಮಾಮೂಲಾಗಿ ಅವರು ಜೀವನ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಅವರ ಕೈ ಕುಲುಕುವುದರಿಂದ ಹಿಡಿದು ಅವರ ಹತ್ರ ಮಾತನಾಡುವುದರಿಂದ ಹಿಡಿದು ಏನು ಅದು ಸ್ಪ್ರೆಡ್ ಆಗುವುದಿಲ್ಲ. ಆದ್ರೂ ಕೂಡ ಜನರಲ್ಲಿ ಈ ರೀತಿಯ ಸ್ಟಿಗ್ಮಾ ಇದೆ. ಹಾಗೆ ಮೆಂಟಲ್ ಇಲ್ನೆಸ್ಗೆ ರಿಲೇಟೆಡ್ ಆಗಿ ಕೂಡ ಅಷ್ಟೇ, ಮಾನಸಿಕತೆ ಇರುವಂತಹ ನಿಟ್ಟಿನಲ್ಲಿ ಸಿಜೋಫ್ರೀನಿಯಾ ಇರ್ಬೋದು ಅಥವಾ ಇನ್ಯಾವುದಾದ್ರೂ ಒಂದು ರೀತಿಯ ಮಾನಸಿಕ ಅಸ್ವಸ್ಥತೆಗೆ ಸಂಬಂಧಿಸಿದಾಗೆ ವ್ಯಕ್ತಿಯವರು ಏನಾದ್ರು ಟ್ರೀಟ್ಮೆಂಟ್ ಗಳನ್ನು ತೆಗೆದುಕೊಳ್ತಾ ಇದ್ದಲ್ಲಿ ಅವರ ಬಗ್ಗೆ ಜನರ ಒಂದು ರೀತಿಯ ಸ್ಟಿಗ್ಮಾ, ಅವರ ನೋಡ್ಕೊಳ್ಳುವ ರೀತಿಯೇ ಬೇರೆ ಆಗಿರ್ತದೆ, ಹೌದಾ ಅಲ್ವಾ? ಸೊ ಹಾಗಾಗಿ ಇದರಿಂದಾಗಿ ಏನಾಗುತ್ತೆ, ಇಂತಹ ಕಳಂಕ ಅಥವಾ ಇಂತಹ ಸ್ಟಿಗ್ಮಾ, ಇಂತಹ ಡಿಸ್ಕ್ರಿಮಿನೇಷನ್ ಅಂತಹ ವ್ಯಕ್ತಿಗಳಿಗೆ ಸಮಯೋಚಿತ ಮತ್ತು ಸಾಕಷ್ಟು ವೈದ್ಯಕೀಯ ಆರೈಕೆಯನ್ನು ಪಡೆಯಲಿಕ್ಕೆ ಅದು ಅಡ್ಡಿಯಾಗ್ತದೆ. ಹಾಗೂ ಅವರ ಆರೋಗ್ಯ ಸಮಸ್ಯೆಗಳನ್ನು ಹಾಗಾಗಿ ಇನ್ನಷ್ಟು ಉಲ್ಬಣ ಕೂಡ ಗೊಳಿಸಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ, ಎಕ್ಸ್ಪೀರಿಯನ್ಸಿಂಗ್ ಇಲ್ನೆಸ್, ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅನಾರೋಗ್ಯಕ್ಕೆ ಒಳಗಾಗಿರ್ತೇವೆ, ಹೌದಾ ಅಲ್ವಾ? ಸೊ ಸಂಕ್ಷಿಪ್ತವಾಗಿ ಹೇಳುವುದಂತ ಹೇಳಿದ್ರೆ, ಈ ಆರೋಗ್ಯ ಸಮಾಜಶಾಸ್ತ್ರದ ಸಂದರ್ಭ ಅಥವಾ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ
ಅನಾರೋಗ್ಯವನ್ನು ಅನುಭವಿಸುವುದು ಅಂತ ಹೇಳುವಂತ ಈ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾಕಂದ್ರೆ ಅನಾರೋಗ್ಯಕ್ಕೆ ಸಂಬಂಧಿಸಿದ ನಮ್ಮ ವೈಯಕ್ತಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮಗಳು ಜೈವಿಕ ಅಂಶಗಳನ್ನು ಕೂಡ ಮೀರಿ ಕಾಣ್ತದೆ. ಸೊ ಹಾಗಾಗಿ ಅನಾರೋಗ್ಯದ ಪಾತ್ರದ ಸಾಮಾಜಿಕ ನಿರೀಕ್ಷೆಗಳು, ಅನಾರೋಗ್ಯದ ಅನುಭವದ ಮೇಲೆ ಪ್ರಭಾವ ಬೀರುವ ವಿಶಾಲ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ಅರ್ಥೈಸಿಕೊಳ್ಳುವುದನ್ನು ಕೂಡ ಈ ಒಂದು ಸೋಶಿಯಾಲಜಿ ಆಫ್ ಹೆಲ್ತ್ ಇದರ ಮೂಲಕ ಇದು ತುಂಬಾನೇ ಅರ್ಥಪೂರ್ಣವಾಗಿರುವಂತಹ ಒಂದು ಕಾನ್ಸೆಪ್ಟ್. ಓಕೆ, ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂತ ಅಂದ್ರೆ ಸೆಮಿಸ್ಟರ್ ಪರೀಕ್ಷೆಗೆ ರಿಲೇಟೆಡ್ ಆಗಿರುವಂತ ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಸೊ ಹಾಗಾಗಿ ಇದಕ್ಕೆ ನೀವು ಪ್ರಿಪೇರ್ ಆಗ್ಬಹುದು. ಹಾಗೂ ಸದ್ಯದಲ್ಲಿ ಬರುವಂತ ನಿಮ್ಮ ಸೆಮಿಸ್ಟರ್ ಪರೀಕ್ಷೆಗೆ ಎಲ್ಲರೂ ಕೂಡ ಚೆನ್ನಾಗಿ, ಈ ಪೇಪರ್ ತುಂಬಾ ಸಖತ್ತಾಗಿದೆ, ಒಳ್ಳೆ ಪೇಪರ್. ಯಾಕಂದ್ರೆ ಇದು ಕೇವಲ ಥಿಯರಾಟಿಕಲ್ ಮಾತ್ರ ಅಲ್ಲ, ಇದರ ಮೂಲಕ ನಮ್ಮ ಸ್ಥಿತಿಗತಿಗಳನ್ನು ಕೂಡ ಅರ್ಥೈಸಿಕೊಳ್ಳಿಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ, ಸೋಶಿಯಾಲಜಿ ಆಫ್ ಹೆಲ್ತ್ ಅಂತ ಹೇಳುವಂತ ಈ ಪೇಪರ್ ನ ಮೂಲಕ. ಸೊ ಹಾಗಾಗಿ ಚೆನ್ನಾಗಿ ಬರೀರಿ ಅಂತ ಹೇಳಿ ನಿಮಗೆ ಬೆಸ್ಟ್ ವಿಶಸ್ ತಿಳಿಸ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್ ಫಾರ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್.